ಓಕೆ, ಒನ್ಸ್ ಅಗೇನ್ ಗುಡ್ ಮಾರ್ನಿಂಗ್ ಎವ್ರಿಬಡಿ. ಸೊ ಬೆಳಗಿನ ನಮ್ಮ 7 ಗಂಟೆಯ ಪ್ರೋಗ್ರಾಮ್ಗೆ ನೀವೆಲ್ಲ ಬಂದಿದ್ದೀರಿ. ಆಲ್ರೆಡಿ 4 ಜನ ಪಾರ್ಟಿಸಿಪೇಟ್ ಬಂದಿದ್ರಿ. ನಿಮ್ಮ ಜೀವನ ಶೈಲಿ ಚೇಂಜ್ ಆಗಲಿಕ್ಕೆ ಬೇರೆ ಬೇರೆ ಕಾರಣಗಳಿದೆ. ಅದರಲ್ಲಿ ಇದು ಒಂದು ಕಾರಣ. ಈ ಕಾರಣ ಏನು ಹೇಗೆ ವರ್ಕ್ ಆಗ್ತದೆ ಅಂತ ಹೇಳಿದ್ರೆ, ಇದು ನಿಮಗೆ ಯೋಚನೆ ಮಾಡಲಿಕ್ಕೂ ಆಗೋದಿಲ್ಲ. ಇದಕ್ಕೇನು ನೀವು ಲಕ್ಷಗಟ್ಟಲೆ ದುಡ್ಡು ಖರ್ಚು ಮಾಡ್ಲಿಕ್ಕೆ ಅಂತ ಏನಿಲ್ಲ. ನೀವು ಜಸ್ಟ್ ಒಂದು ದಿನಕ್ಕೊಂದು 10 ರೂಪಾಯಿ ಇದ್ರೆ ದೊಡ್ಡದಾಗಿ ನೀವು ಇದನ್ನ ಮಾಡ್ಬೋದು. ಸೊ ಅಂಥ ಒಂದು ಪ್ರಾಡಕ್ಟ್ ಇದು. ಸೊ ಏನು ಪ್ರಾಡಕ್ಟ್ ಹೇಗೆ ವರ್ಕ್ ಆಗ್ತದೆ, ಇದರಲ್ಲಿರುವ ಇಂಗ್ರೀಡಿಯೆಂಟ್ಸ್ ಏನಿದೆ, ಇದನ್ನೆಲ್ಲ ನಾವು ಸ್ಟಡಿ ಮಾಡಬೇಕು. ಯಾಕೆಂದರೆ ನಾವು ಮ್ಯಾಕ್ಸಿಮಮ್ ಜನ ಅಗರಬತ್ತಿಯನ್ನು ಯೂಸ್ ಮಾಡ್ತೀವಿ, ದೇವರಿಗೋಸ್ಕರ ಇಡ್ತೀವಿ ಅಥವಾ ತಮಗೋಸ್ಕರ ನಾವು ಬಿಡ್ತೀವಿ, ಅದು ಬೇರೆ ಬೇರೆ ಕಾರಣಕ್ಕೋಸ್ಕರ ನಾವು ಇಡ್ತೀವಿ. ಈ ಪ್ರಾಡಕ್ಟ್ ಅಂತ ಇಲ್ಲಿ ನೀವು ಕಾಣಬಹುದು. ದಿಸ್ ಇಸ್ 7 ವಂಡರ್ಸ್. ಎಷ್ಟೋ ಸ್ಟಾಕ್ ಪಾಯಿಂಟ್ ಅಲ್ಲಿ ನೋಡ್ತೀನಿ ಈ ಪ್ರಾಡಕ್ಟ್ ಇಲ್ಲ ಅಂದ್ರೆ ಅವರಿಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಷ್ಟೇ. ದಟ್ ಈಸ್ ದ ಥಿಂಗ್. ಇದನ್ನ ಬಗ್ಗೆ ನೀವು ಸೀರಿಯಸ್ ಆಗಿ ನಿಮ್ಗೆ ಗೊತ್ತಿದ್ರೆ ಇದು ಒಂದು ದೊಡ್ಡ ಬಿಸ್ನೆಸ್ ಅಂತ ತುಂಬಾ ಜನರಿಗೆ ಗೊತ್ತಿಲ್ಲ, ಅದು ಹೇಳ್ತೀನಿ. ಇಟ್ಸ್ ಎ ವೆರಿ ಬಿಗ್ ಬಿಸ್ನೆಸ್. ಹಾಗಾಗಿ ನಮ್ಮದ್ರಲ್ಲಿ ನಾವು ಅದ್ರ ಬಗ್ಗೆ ನಾವು ಕೆಲವು ಒಂದು ಗ್ಯಾರಂಟಿ ಕೊಡ್ಬೋದು, ಅದು ನಾನು ಹೇಳ್ತೀನಿ. ಸೊ ಈಗ ನಾವು ಒಂದನೇದಾಗಿ ಅಂತ ಹೇಳಿದ್ರೆ ನಾವು ಅಗರಬತ್ತಿಯನ್ನು ಯೂಸ್ ಮಾಡ್ತೀವಿ. ಯಾಕಾಗಿ ಯೂಸ್ ಮಾಡ್ತೀವಿ ಅಂತ, ದಟ್ ಈಸ್ ದ ಫಸ್ಟ್ ಥಿಂಗ್. ಅಗರಬತ್ತಿಯನ್ನು ನಾವು ಯಾರು ಹೇಳ್ಬೋದೇ ಯಾಕೆ ನಾವು ಯೂಸ್ ಮಾಡ್ತಾ ಇದ್ವಿ. ಈಗ ನಮ್ಮ ಶ್ರೀಧರ ಮೂರ್ತಿ ಅವರು ಹೇಳಿದರು, ಭಗವಂತನ ಪೂಜೆ ಮಾಡಬೇಕು, ಇವತ್ತು ಧನುಮ ಸ್ಟಾರ್ಟ್ ಆಗಿದೆ, ಅದಕ್ಕೋಸ್ಕರ ಒಳ್ಳೇದಾಗಲಿ, ನಮ್ಗೆ ಒಳ್ಳೇದಾಗಲಿ, ಜನರಿಗೆ ಒಳ್ಳೇದಾಗಲಿ, ಮನೆಗೆ ಒಳ್ಳೇದಾಗಲಿ, ಫ್ಯಾಮಿಲಿಗೆ ಒಳ್ಳೇದಾಗಲಿ ಅಂತ. ಸೊ ನಮ್ಮ ಜೊತೆಗೆ ಆನಂದ್ ಮಸ್ಲಿ ಅವರು ಇದ್ದಾರೆ. ಸೊ ಅವರು ಯಾಕಂದರೆ ಅವರು ತುಂಬ ಸ್ಟಡಿ ಮಾಡಿದವರು, ಯಾಕೆ ನಾವು ಹಚ್ಚಬೇಕು ಅಗರಬತ್ತಿಯನ್ನು. ಏನು ಫ್ರೀ ಇದ್ದೀರಾ ಸರ್? ಫ್ರೀ ಇದ್ರೆ ನೋಡಿ, ನೀವು ಜಸ್ಟ್ ಅದ್ರ ಬಗ್ಗೆ ಹೇಳ್ಬೋದು. ಯಾಕೆಂದರೆ ನೀವು ಪಂಡಿತರು ಇದ್ದೀರಿ, ಅದ್ರ ಬಗ್ಗೆ ಎಕ್ಸ್ಪರ್ಟ್ ಇದ್ದೀರಿ. ಹಾಗಾಗಿ ಸೋಕೆ ಅವರು ಹೋಟೆಲಲ್ಲಿ ಬ್ಯುಸಿ ಇರ್ತಾರೆ ಬೆಳಿಗ್ಗೆ, ಅದಕ್ಕೋಸ್ಕರ ಈ ಒಂದು ಬ್ಯುಸಿ ಟೈಮಲ್ಲೂ ಸಹ ನಮ್ಮ ಜೊತೆಗೆ ಇದ್ದಾರೆ ಅವರು, ಅದಕ್ಕೆ ಗ್ರೇಟ್ ಅಂತ ಹೇಳ್ಬೋದು. ಸೊ ಇದನ್ನ ಒಂದನೇದಾಗಿ ನಾನು ಹೇಳೋದು, ಹಚ್ಚೋದು ಯಾಕಂತ ಹೇಳಿದ್ರೆ, ಒಂದು ಒಂದು ಪೂಜೆ ಮಾಡಬೇಕಾದ್ರೆ ಒಂದು ದೇವರಿಗೆ ಒಂದು ಅಗರಬತ್ತಿಯನ್ನು ಹಚ್ಚುವ ಒಂದು ಸಂಪ್ರದಾಯ. ಸೊ ಅದನ್ನ ಹಚ್ತಾರೆ, ಅದಕ್ಕೋಸ್ಕರ ಒಂದು ಫ್ರೆಶ್ನೆಸ್ ಇರಲಿ ಅಂತ ಇದನ್ನ ಹಚ್ತಾರೆ. ಎರಡನೇದಾಗಿ ಫ್ರೆಶ್ ಆಗಿರಲಿ ಅಂತ. ಈ ಕೆಲವೆಲ್ಲ ಹೋಟೆಲಲ್ಲಿ ನೋಡಿ, ಸ್ಟಾರ್ ಹೋಟೆಲಲ್ಲೆಲ್ಲ ಈವನ್ ಟೇಬಲ್ ಮೇಲೆ ಮಾತ್ರ ಅದನ್ನೆಲ್ಲ ಹಚ್ಚಿ ಇಟ್ಟಿರ್ತಾರೆ. ಇನ್ನು ಕೆಲವು ನಿಮಗೆ ಬೇರೆ ಬೇರೆ ಬ್ಯಾಡ್ ಸ್ಮೆಲ್ಲು ಅಥವಾ ನೆಗೆಟಿವ್ ಎನರ್ಜಿ ಇರ್ಬೋದು, ಅದು ಹೋಗ್ಲಿಕ್ಕೋಸ್ಕರನೂ ಹಚ್ಚಿರ್ಬೋದು. ಅಥವಾ ಇನ್ನೂ ಬೇರೆ ಬೇರೆ ರೀಸನ್ಸ್, ಇನ್ನು ಕೆಲವರು ಇದರ ಸ್ಮೆಲ್ಲಿಗೆ ಸೊಳ್ಳೆಗಳು ಸಹ ಬರೋದಿಲ್ಲ, ಅದಕ್ಕೂ ಇದನ್ನು ಹಚ್ಚಿರ್ಬೋದು. ಸೊ ಈ ರೀತಿಯಲ್ಲಿ ಇದನ್ನು ಯೂಸ್ ಮಾಡ್ತಾರೆ. ಮ್ಯಾಕ್ಸಿಮಮ್ ಪೂಜೆಗೆ ಇದನ್ನು ಯೂಸ್ ಮಾಡ್ತಾರೆ. ಆದರೆ ನೀವು ಇಲ್ಲಿ ಸ್ವಲ್ಪ ಗಮನಿಸ್ಬೇಕು. ನೀವು ಯಾವಾಗ ನೀವು ಇದಕ್ಕೆ ಬೆಂಕಿ ಹಚ್ಚಿರೋ ಆವಾಗ ನೋಡ್ಬೇಕು ಇದರಲ್ಲಿ ಏನು ಹೊಗೆ ಬರ್ತದೆ ಅಂತ. ಯಾವ ಹೊಗೆ ಬರ್ತದೆ ಅದು ಇಂಪಾರ್ಟೆಂಟ್. ಅದು ನಿಮಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ, ಎಲ್ಲೋ ಮಾರ್ಕೆಟಲ್ಲಿ ಸಿಗ್ತದೆ ಅದನ್ನು ಹಚ್ಚಿದ್ರೆ ನೀವು ಏನು ಪ್ರಾಬ್ಲಮ್ ಆಗ್ತದೆ, ನಿಮಗೆ ಅಸ್ತಮ ಪ್ರಾಬ್ಲಮ್ ಆಗ್ತದೆ, ನಿಮಗೆ ಅಲರ್ಜಿ ಪ್ರಾಬ್ಲಮ್ ಆಗ್ತದೆ, ಸ್ಕಿನ್ ಪ್ರಾಬ್ಲಮ್ ಆಗ್ತದೆ. ಇದನ್ನು ಸಹ ನಿಮಗೆ ಗೊತ್ತಿರಬೇಕು. ಯಾವುದ್ಯಾವುದನ್ನೋ ತಂದು ಅದು ಹೇಗೆ ತಯಾರು ಮಾಡ್ತಾರೆ ನಾನು ನಿಮಗೆ ತೋರಿಸ್ಲಿಕ್ಕಿದ್ದೀನಿ. 1 ಮಿನಿಟ್. ಅದನ್ನ ಯಾವ ರೀತಿ ತಯಾರು ಮಾಡ್ತಾರೆ, ಏನು ಮೆಟೀರಿಯಲ್ ಯೂಸ್ ಮಾಡ್ತಾರೆ, ಅದನ್ನ ನೋಡಿದ್ರೆ ನೀವು ಇವತ್ತೇ ಅದನ್ನು ತಗೊಂಡೋಗಿ ಡಸ್ಟ್ಬಿನ್ನಿಗೆ ಹಾಕ್ತೀರಿ. ಆ ರೀತಿಯ ಪ್ರಾಡಕ್ಟ್ಗಳು ರೇಟ್ ಕಮ್ಮಿ ಸಿಗ್ಬೋದು ನಿಮಗೆ, ಬಟ್ ನಿಮಗೆ ಹೈ ಫ್ರಾಗ್ರೆನ್ಸ್ ಇರ್ಬೋದು. ಇದು ಕೇಳಿ, ತುಂಬ ಫ್ರಾಗ್ರೆನ್ಸ್ ಇದೆ ಅಂತೇಳಿ ಅದನ್ನು ಹಚ್ಚಿಬಿಟ್ಟು ನೀವು ಪ್ರಾಬ್ಲಮಲ್ಲಿ ಸಿಕ್ಕಾಕೋಬೇಡಿ. ಸೊ ಇದರ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿ ಥಿಂಕ್ ಮಾಡಿ. ಬೋತ್ ದ ವೇ, ಹೆಲ್ತ್ ವೇಯಲ್ಲಿ ಇದು, ಹಾಗೆಯೇ ನಿಮ್ಮ ಲೈಫ್ ಸ್ಟೈಲನ್ನು ಚೇಂಜ್ ಮಾಡಬೇಕಂತ ಹೇಳಿದ್ರೆ ದಿಸ್ ಇಸ್ ದ ಎಕ್ಸ್ಕ್ಲೂಸಿವ್ ಪ್ರಾಡಕ್ಟ್. ನೋಡಿ, ಈ ಒಂದು ಪ್ರಾಡಕ್ಟ್ ಬೇರೆ ಯಾವ ಕಂಪ್ನಿಯಲ್ಲೂ ಇಲ್ಲ. ಅದ್ರ ಬಗ್ಗೆ ನಾನು ಹೇಳ್ತೀನಿ, ಯಾವ ಕಂಪ್ನಿಯಲ್ಲೂ ಇಲ್ಲ. ಈ ಪ್ರಾಡಕ್ಟ್, ಇಂಥ ಒಂದು ಪ್ರಾಡಕ್ಟ್ ಇಲ್ಲ. ಬೇರೆ ಬೇರೆ ಸಿಗ್ಬೋದು, ನಿಮಗೆ ಪರಿಮಳ ಸಿಗ್ಬೋದು, ಆದರೆ ನೀವೊಂದು ನ್ಯಾಚುರಲ್ ಗೀ, ತುಪ್ಪವನ್ನು ಹಾಕಿದ ಪ್ರಾಡಕ್ಟ್ ಎಲ್ಲಾದರೂ ತೋರಿಸಿಕೊಡಿ ನನಗೆ. ನ್ಯಾಚುರಲ್ ಗೀ ಹಾಕಿದೀವ ನಾವು ಇದರಲ್ಲಿ ಅಂತ ಎಲ್ಲಾದರೂ ಉಂಟಾ ನೋಡಿ. ಈ ಅಗರಬತ್ತಿಯಲ್ಲಿ ನಾವು ಗೀಯನ್ನು ಯೂಸ್ ಮಾಡಿ ಇದರಲ್ಲಿ ಪ್ಯೂರ್ ಗೀ, ಅದು ಯಾವುದೋ ಅಡಲ್ಟ್ರೇಷನ್ ಗೀ ಅಲ್ಲ, ಪ್ಯೂರ್ ಗೀ.
ಇವತ್ತು ಅಡಲ್ಟ್ರೇಷನ್ ಗೀ ಬೇಕಾದಷ್ಟು ನಿಮಗೆ ಬರ್ತದೆ. ಯಾವ ಏನು ಪ್ರಾಣಿಗಳ ಮೂಳೆಗಳಿಂದ ಗೀ ತಯಾರು ಮಾಡ್ತಾರೆ. ಆ ಘೀಯನ್ನ ಜನ ತಗೊಳ್ತಾ ಇದ್ದಾರೆ, ಗೊತ್ತಿಲ್ಲ ಜನರಿಗೆ ಅಡಲ್ಟ್ರೇಷನ್. ಬಟ್ ಇದು ಪ್ಯೂರ್ ಗೀ, ನಾವು ಯೂಸ್ ಮಾಡೋದು ಪ್ಯೂರ್ ಗೀ, ನೆನ್ಪಿಟ್ಕೊಳ್ಳಿ. ಪ್ಯೂರ್ ಗೀ ಯೂಸ್ ಮಾಡ್ತೀವಿ ಇದರಲ್ಲಿ, ಕರ್ಪೂರವನ್ನ ಯೂಸ್ ಮಾಡ್ತೀವಿ ಇದರಲ್ಲಿ, ಹಾಗೆಯೇ ನ್ಯಾಚುರಲ್ ಹರ್ಬ್ಸನ್ನು ಯೂಸ್ ಮಾಡ್ತೀವಿ. ನಾವು ನ್ಯಾಚುರಲ್ ಹರ್ಬ್ಸ್ ಬಗ್ಗೆ ಮಾತಾಡ್ತೀವಿ. ಯಾವುದೆಲ್ಲ ನ್ಯಾಚುರಲ್ ಸ್ವಾಭಾವಿಕವಾದ ಮೂಲಿಕೆಗಳನ್ನು, ಯಾಕೆಂದರೆ ಆ ಹೊಗೆ ತಗೊಂಡಾಗ ನಿಮ್ಮ ಅಸ್ತಮ ಇದ್ರೂ ಕೂಡ ಹೊರಟೋಗ್ಬೇಕು ಹಾಗೆ. ಆಮೇಲೆ ಫರ್ಮೆಂಟೆಡ್ ಗ್ರಾಸ್, ಹುಲ್ಲಿದೆ, ಹುಲ್ಲನ್ನು ತೆಗಿತೀವಿ, ಹುಲ್ಲನ್ನು ಫರ್ಮೆಂಟೆಡ್ ಮಾಡ್ತೀವಿ, ಅಂದರೆ ಅದನ್ನು ಒಣಗಿಸ್ತೀವಿ, ಒಣಗಿಸ್ಬಿಟ್ಟು ಅದರ ಪೌಡ್ರನ್ನ ಇದರಲ್ಲಿ ಯೂಸ್ ಮಾಡ್ತೀವಿ. ಹಾಗೆಯೇ ನ್ಯಾಚುರಲ್ ಎಸೆನ್ಷಿಯಲ್ ಆಯಿಲ್ಗಳನ್ನು ಇದನ್ನು ಯೂಸ್ ಮಾಡಿ. ಸೊ ದಿಸ್ ಇಸ್ ದ ಮೇನ್ ಇಂಗ್ರೀಡಿಯೆಂಟ್ಸ್ ನಾವು ಯೂಸ್ ಮಾಡುವಂಥದ್ದು. ಯಾವ ಒಂದು ಪ್ರಾಡಕ್ಟಲ್ಲೂ ಈ ಥರ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿದ್ದಿದ್ರೆ ನೋಡಿ, ನೀವೇ ಒಂದು ಅದರ ಬಗ್ಗೆ ಬರೆದಿರಬೇಕು ನೋಡಿ. ಅದರಲ್ಲಿ ಆಲ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್ ಮೇಡ್ ಫ್ರಮ್ ಫರ್ಮೆಂಟೆಡ್ ಗ್ರಾಸ್, ನೋ ಚಾರ್ಕೋಲ್. ಇದು ಇಂಪಾರ್ಟೆಂಟ್. 90% ಜನ ಚಾರ್ಕೋಲ್ ಯೂಸ್ ಮಾಡ್ತಾರೆ, ನಾವು ಚಾರ್ಕೋಲ್ ಯೂಸ್ ಮಾಡೋದಿಲ್ಲ. 90% ಜನ ಬಿದಿರನ್ನು ಯೂಸ್ ಮಾಡ್ತಾರೆ, ನಾವು ಬಿದಿರು ಯೂಸ್ ಮಾಡೋದಿಲ್ಲ. ಹಾಗೆ ಇದನ್ನು ನೀವು ಹಚ್ಚಿದಾಗ ನಿಮಗೆ ಗೊತ್ತಾಗ್ತದೆ. ಈಗ ನಾನು ನಿಮಗೆ ಸ್ಟಾರ್ಟಿಂಗ್ ಹಚ್ಬಿಟ್ಟೇ ಈ ಒಂದು ಸ್ಟಾರ್ಟ್ ಮಾಡೋಣ. ಹಾಗೆ ಅದರಲ್ಲಿ ಶ್ರೀಧರ್ ಮೂರ್ತಿ ಅವರು ಹತ್ತಿದ್ರು ಅಂತ ಹೇಳ್ತಾರೆ, ನಾನು ಇಲ್ಲಿ ಹಚ್ಬಿಟ್ಟೆ ಸ್ಟಾರ್ಟ್ ಮಾಡಿ ಇವತ್ತು. ನೋಡಿ, ಇದರಲ್ಲಿ 7 ಥರದ ಅಗರಬತ್ತಿ ಒಂದು ಬಾಕ್ಸ್ ಅಲ್ಲಿ ಇರ್ತದೆ. ಎಷ್ಟು ಜನ ಇದನ್ನ ಯೂಸ್ ಮಾಡಿದಿರಿ? ಈಗ 1-2 ಜನ ಇರ್ಬೋದು. ಇನ್ನು ಎಷ್ಟು ಜನ ಇದನ್ನ ಯೂಸ್ ಮಾಡಿದಿರಿ ಅಥವಾ ಇದನ್ನ ನೋಡಿದಿರಿ? ಓಕೆ, ಅಶೋಕ್ ಶೇರಿಗಾರ್ ಮಾಡಿದ್ದಾರೆ, ಹರೀಶ್ ಅವರು ಮಾಡಿದ್ದಾರೆ, ಶೈಲಾ ಶೆಟ್ಟಿ ಅವರು ಮಾಡಿದ್ದಾರೆ, ಭಾನುಕಲಾ ಅವರು ಮಾಡಿದ್ದಾರೆ, ಜಯಪ್ರಕಾಶ್ ಗೋಣಿಕೊಪ್ಪ ಅವರು ಮಾಡಿದ್ದಾರೆ, ಶರಾವತಿ ಸಿರ್ಸಿ ಅವರು ಮಾಡಿದ್ದಾರೆ, ಐನಾಪುರ್ ಅವರು ಮಾಡಿದ್ದಾರೆ. ಓ ಗುಡ್ ಗುಡ್. ಮಲ್ಲಿಕಾರ್ಜುನ್ ಕಂಬಾರ್ ಅವರು ಮಾಡಿದ್ದಾರೆ, ಅನಂತ್ ಶೆಟ್ಟಿ ಅವರು ಮಾಡಿದ್ದಾರೆ. ವೆರಿ ಗುಡ್, ವೆರಿ ಗುಡ್, ವೆರಿ ನೈಸ್, ವೆರಿ ನೈಸ್. ಈಗ ನೀವು ನೋಡಿ, ನಿಮಗೆ ಒಂದು ಡಿಫ್ರೆನ್ಸ್ ನಿಮಗೆ ಕಂಡಿದೆ. ನೀವು ಕೆಲವರು ಅಬ್ಸರ್ವ್ ಮಾಡಿರ್ಬೋದು, ಕೆಲವು ಅಬ್ಸರ್ವ್ ಮಾಡದೇ ಇರ್ಬೋದು. ಸೊ ಈಗ ನಾನು ನಿಮಗೆ ಡಿಫ್ರೆನ್ಸ್ ನೋಡಿ ಹೇಗೆ ವರ್ಕ್ ಆಗ್ತದಂತ. ಈಗ ನಾನಿಲ್ಲಿ ಅಗರಬತ್ತಿ ಹಚ್ತೀನಿ. ಈಗ ಟೈಮ್ ನೋಡ್ಕೊಳ್ಳಿ ಬೇಕಾದ್ರೆ, ಇದು ಎಷ್ಟೊತ್ತು ಬರ್ತದೆ ಅಂತ. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಬೇರೆಯವ್ರದೆಲ್ಲ ನಿಮಗೆ ಯಾಕೆ ಆರಿ ಹೋಗ್ತದೆ ಕೂಡಲೇ, ಬೇಗ ಹೇಗೆ ಬರ್ನ್ ಆಗ್ತದೆ, ಇದು ಯಾಕೆ ಬರ್ನ್ ಆಗೋದಿಲ್ಲ, ಇದು ಸಹ ಇಂಪಾರ್ಟೆಂಟ್. ಕಾಣಿಸ್ತಾ ಉಂಟಾ? ಕಾಣಿಸ್ತಾ ಇದೆ ಅಲ್ಲ? ಸೊ ಈಗ 2 ಅಗರಬತ್ತಿ ನೀವು ದಿನ ಇದನ್ನ ನೋಡಿ ಬೇಕಾದ್ರೆ ಒಂದು 30 days, 1 ತಿಂಗಳು ಹಚ್ಚಿ ನೋಡಿ, ಮತ್ತೆ ಯು ಸಿ ದ ಡಿಫರೆನ್ಸ್ ಏನಾಗ್ತದೆ ಅಂತ ಹೇಳ್ತೀನಿ ನಿಮಗೆ. ಸೊ ವಿಲ್ ಮತ್ತೆ ನೋಡೋಣ. ನಿಮಗೆ ಪರಿಮಳ ಬರದೇ ಇರ್ಬೋದು, ಆದ್ರೆ ಶ್ರೀಧರ್ ಮೂರ್ತಿ ಅವರು ಅವರಿಗೆ ಪರಿಮಳ ಇದೆ. ಬೇರೆ ಯಾರು ಹಚ್ಚಿದ್ರೆ ಹಚ್ಚಿ, ನಿಮ್ಮ ಹತ್ರ ಇದ್ರೆ. ಸುಮಾರು 2 ಗಂಟೆ ಕಾಲ ಉರಿಯುತ್ತೆ ಸರ್. ನೋಡಿ, ಹೌದಾ? 2 ಗಂಟೆಗಳ ಕಾಲ ಯಾವ್ದಾದ್ರು ಅಗರಬತ್ತಿ ಉಗಿತ ಅಂತ ನೋಡಿ. 2 ಗಂಟೆ ಕಾಲ. ಓಕೆ, ಸರಿ. ಓಕೆ, ಈಗ ಇದಕ್ಕೆ ಏನು ಹೆಸರಿಟ್ಟಿದ್ದಾರೆ? 7 ವಂಡರ್ಸ್. 7 ವಂಡರ್ಸ್ ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಗ್ರೇಟ್ ವಾಲ್ ಆಫ್ ಚೈನಾ ಇಸ್ ಅ 7 ವಂಡರ್. ಓಕೆ, ನೀವು ಹ್ಯಾಂಡ್ ರೈಸ್ ಮಾಡುವ ಹ್ಯಾಂಡ್ ಕೆಳಗೆ ಇಡ್ಬೋದು. ಸೊ ನೀವಲ್ಲೇ ಒಂದು ಆಪ್ಷನ್ ಇದೆ ನೋಡಿ, ಅದರಲ್ಲಿ ನೀವು ಒತ್ತಿದ್ರೆ ಹ್ಯಾಂಡ್ ಅನ್ನ ಕೆಳಗೆ ಇಳಿಸ್ಬೋದು. 1 minute. ಓಕೆ, ಆ ಗ್ರೇಟ್ ವಾಲ್, ಚೈನಾ ವಾಲ್ ಕೇಳಿರ್ಬೋದು, ಗೋಡೆ, ಮಹಾಗೋಡೆ ಅಂತ ಹೇಳ್ತಾರೆ, ಅದಕ್ಕೆ ವಂಡರ್ ಅಂತ ಹೇಳ್ತಾರೆ. ಆಮೇಲೆ ಚಿಂಚನ್ ಲಿಟ್ಸಾದ್, ಇದಕ್ಕೂ ಸಹ ವಂಡರ್ 7 ವಂಡರ್ಸ್ ಅಲ್ಲಿ ಬರ್ತದೆ. ಕ್ರೈಸ್ಟ್ ಆಫ್ ದ ರಿಡೀಮರ್, ಅದು ಸಹ ಬರ್ತದೆ. ದ ಕೊಲೋಸಮ್, ಅದು ಸಹ 7 ವಂಡರ್ಸ್ ಅಲ್ಲಿ. ಪೆಟ್ರಾ ಅಂತ ಇದೆ, ತಾಜ್ ಮಹಲ್ ಸಹ ಸೇರಿದೆ. ಸೊ ಈ ತರ ನಿಮ್ಗೆ ಇನ್ನೊಂದು ಅಂತ ಹೇಳಿದ್ರೆ ಮಚ್ಚು ಪಿಚ್ಚು ಅಂತ. ಸೊ ಇಸ್ ಆಲ್ ದ ವಂಡರ್ಸ್ ಅಲ್ಲಿ. ಯಾಕೆ ವಂಡರ್ ಅಂತ ಹೆಸರಿಟ್ಟಿದ್ದಾರೆ ಇದಕ್ಕೆ? ಯಾಕಂತ ಹೇಳಿದ್ರೆ ಇದರಲ್ಲಿ ಒಂದು ಪೆಕ್ಯುಲಿಯಾರಿಟಿ, ಇದರಲ್ಲೂ ಎಕ್ಸ್ಕ್ಲೂಸಿವ್ ಇದೆ. ಅದೇ ತರ ನಮ್ಮ ಈ ಪ್ರಾಡಕ್ಟ್ ಕೂಡ ನಿಮಗೆ ಪೆಕ್ಯುಲಿಯರ್ ಪ್ರಾಡಕ್ಟ್, ಅದಕ್ಕೋಸ್ಕರ ಇದನ್ನ 7 ವಂಡರ್ಸ್ ಅಂತ ಇಟ್ಟಿದ್ದಾರೆ.
ಇದರಲ್ಲಿ ನಿಮಗೆ 7 ಈ ಥರ 7 ಫ್ರಾಗ್ರೆನ್ಸ್ ಇರ್ತದೆ. ಈ ಅಗರಬತ್ತಿಯಲ್ಲಿ, ಊದಿನ ಬತ್ತಿಯಲ್ಲಿ, DXN ಊದಿನ ಬತ್ತಿಯಲ್ಲಿ 7 ಫ್ರಾಗ್ರೆನ್ಸ್ಗಳು ಇರ್ತದೆ ಇದರಲ್ಲಿ. ಈ 7 ಫ್ರಾಗ್ರೆನ್ಸ್ಗಳು ನಿಮಗೆ 7 ರೀತಿಯ ಬೆನಿಫಿಟ್ ಸಿಗ್ತದೆ ನೋಡಿ. 7 ಬೆನಿಫಿಟ್ ಇದರಲ್ಲಿದೆ. ಅಂದರೆ ಇದು ಅವರು ಏನು ಮ್ಯಾನುಫ್ಯಾಕ್ಚರ್ ಮಾಡಿದ್ದಾರೆ ಅದು ವಾಸ್ತುಶಾಸ್ತ್ರದ ಮೇಲೆ ಮ್ಯಾನುಫ್ಯಾಕ್ಚರ್ ಅನ್ನ ತಯಾರು ಮಾಡಿದ್ದಾರೆ. ಸೊ ದಟ್ ಈಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಸೊ ಈಗ ಫಸ್ಟ್ ಆಫ್ ಆಲ್ ನಾವು ಇದನ್ನ ಬೇರೆದಕ್ಕೂ ನಮ್ಗೆ ಏನು ಡಿಫರೆನ್ಸ್ ಇದೆ ಅದನ್ನ ನೋಡ್ಕೊಂಡು ಮುಂದಕ್ಕೆ ಹೋಗೋಣ. ಸೊ ನೀವು ಇದನ್ನ ಒಂದು ಸ್ಕ್ರೀನ್ ಶಾಟ್ ತೆಗೆದು ಇಟ್ಕೊಳ್ಳೋದು ಒಳ್ಳೆಯದು. ಸೊ ಒಂದನೇದಾಗಿ ಅಂತ ಹೇಳಿದ್ರೆ, ನಮ್ಮ ಮನೆಯಲ್ಲಿ ಶಾಂತಿ ಬೇಕು. ಯಾರಿಗೆಲ್ಲ ಶಾಂತಿ ಬೇಕು ಮನೆಯಲ್ಲಿ? ಜಸ್ಟ್ ಇದನ್ನ ಎರಡು ಅಗರಬತ್ತಿ ಹಚ್ಬಿಡಿ. ಯಾಕೆಂದ್ರೆ ಇದರಲ್ಲಿ ಪೀಸ್ ಅಗರಬತ್ತಿ ಇದೆ ನೋಡಿ. ಶಾಂತಿ, ನೆಮ್ಮದಿ. ಕೆಲವ್ರ ಮನೆಯಲ್ಲಿ ಯಾವಾಗ ನೋಡಿದ್ರು ಜಗಳ ಆಡೋದು, ಯಾವಾಗ ನೋಡಿದ್ರು ಗಲಾಟೆ ಆಗೋದು, ಸಣ್ಣ ಸಣ್ಣ ವಿಷಯಕ್ಕೆ ಸುಮ್ಮನೆ ಆಗ್ತಾ ಇರ್ತದೆ. ವಿಷಯ ಏನೂ ಇರುವುದಿಲ್ಲ ಅದ್ರಲ್ಲಿ, ಆದರೂ ಅದೊಂದು ಗಲಾಟೆ ಆಗಿ ಕಾಣ್ತದೆ. ಸೊ ಅದು ಯಾಕೆ ಅಂತ ಹೇಳಿದ್ರೆ, ಅದು ನಾನು ಮತ್ತೆ ಹೇಳ್ತೀನಿ ನಿಮ್ಗೆ, ಹೇಗೆ ಯಾಕೆ ಆಗ್ತದೆ, ಹೇಗೆ ವರ್ಕ್ ಆಗ್ತದೆ ಇದು ಅಂತ. ಸೊ ದಟ್ ಈಸ್ ದ ಫಸ್ಟ್ ಎಲಿಗೆನ್ಸ್. ಎಸೆನ್ಷಿಯಲ್ ಆಯಿಲ್ ಆಫ್ ನೀಲಗಿರಿ. ಸೊ ಎಸೆನ್ಷಿಯಲ್ ಆಯಿಲ್ ಆಫ್ ರೋಸ್ ಹಾಕಿದರೆ ಪೀಸ್ ಬರ್ತದೆ. ಎಸೆನ್ಷಿಯಲ್ ಆಯಿಲ್ ಆಫ್ ನೀಲಗಿರಿ ಯೂಸ್ ಮಾಡಿದರೆ ಇದರಿಂದ ಎಲಿಗೆನ್ಸ್ ಇರ್ತದೆ, ಆಕ್ಟಿವ್ನೆಸ್. ಎಸೆನ್ಷಿಯಲ್ ಆಯಿಲ್ ಆಫ್ ಫ್ಲೋರಾ ಅಂದರೆ ಚಮೇಲಿ ಯೂಸ್ ಮಾಡಿದ್ದಾರೆ. ಇನ್ನೊಂದು ಫ್ಲೋರಾ ಫ್ಲವರ್ ಇಂದ ಅದನ್ನು ಯೂಸ್ ಮಾಡಿದ್ದಾರೆ, ಅದು ಫ್ಲೋರಾ ಅಂತ ಹೇಳ್ತೀವಿ ನಾವು. ಅದು ಸಹ ನಮ್ಮ ಇದರಲ್ಲಿ ಇದೆ. ಮೂರನೇದು. ನಾಲ್ಕನೇದರಲ್ಲಿದ್ದು ಎಸೆನ್ಷಿಯಲ್ ಆಯಿಲ್ ಆಫ್ ಸಿನಮೆನ್ ಯೂಸ್ ಮಾಡಿದ್ದಾರೆ. ಸಿನಮಿನ್ ಆಲ್ಸೋ ಒನ್ ಆಫ್ ದ ಬೆಸ್ಟ್ ಆಯುರ್ವೇದಿಕ್ ಇಂಗ್ರೀಡಿಯೆಂಟ್ ಫಾರ್ ಹೆಲ್ತ್. ಸೊ ಅದನ್ನು ಇದರಲ್ಲಿ ಯೂಸ್ ಮಾಡಿದ್ದಾರೆ, ಸ್ಟಾರ್ಮ್ ಅಂತ ಹೇಳ್ತಾರೆ. ಆಮೇಲೆ ಎಸೆನ್ಷಿಯಲ್ ಆಯಿಲ್ ಆಫ್ ನ್ಯಾಚುರಲ್ ವೈಲ್ಡ್ ಫ್ಲವರ್ ಅನ್ನು, ಕೆಲವು ಏನು ಪ್ರಕೃತಿಯಲ್ಲಿ ಸಿಗ್ತದೆ, ಸ್ವಾಭಾವಿಕವಾಗಿ ಬೆಳೆದ ಫ್ಲವರ್, ಅದನ್ನ ಇದರಲ್ಲಿ ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ಎಸೆನ್ಷಿಯಲ್ ಆಯಿಲ್ ಆಫ್ ಮೋಗ್ರಾ. ಮೋಗ್ರಾ ನಿಮಗೆ ಇನ್ನೊಂದು ಹೂ ಇದು, ಅದರ ಆಯಿಲನ್ನು ಇದರಲ್ಲಿ ಯೂಸ್ ಮಾಡಿದ್ದಾರೆ. ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಅಂದರೆ, ನಾವು ಕರ್ನಾಟಕದವರು ಸ್ಯಾಂಡಲ್ವುಡ್ ಅಲ್ಲಿ ಇದ್ದೀವಿ. ಸ್ಯಾಂಡಲ್ವುಡ್ ಅನ್ನ ಇದನ್ನ ಯೂಸ್ ಮಾಡಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್. ಸೊ ಅದರ ಆಯಿಲ್ ಅನ್ನು ಇದರಲ್ಲಿ ಯೂಸ್ ಮಾಡಿ. ಈ ಫಸ್ಟ್ ಇದನ್ನೆಲ್ಲ ತಿಳ್ಕೊಬೇಕು ನೀವು. ಇದಕ್ಕೆ ಯಾಕೆ ನೀವು ಹಣ ಕೊಡಬೇಕು, ಅಥವಾ ಇದರಲ್ಲಿ ಏನು ಬೆನಿಫಿಟ್ ಇದೆ, ಯಾಕೆ ಇದನ್ನ ಮಾಡಿದ್ದಾರೆ, ಯಾಕೆ ಇದು ಡಿಫರೆನ್ಸ್ ಇದೆ, ಇದಕ್ಕೆಲ್ಲ ಕಾರಣ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ. 7 ಇಂಗ್ರೀಡಿಯೆಂಟ್, ಡಿಫರೆಂಟ್ ಟೈಪ್ಸ್ ಆಫ್ ಇಂಗ್ರೀಡಿಯೆಂಟ್ಸ್ ಇದೆ. ಅದಲ್ಲದೆ ನಿಮಗೆ ಇದರಲ್ಲಿ ಪ್ಯೂರ್ ಗೀ ಅನ್ನ ಯೂಸ್ ಮಾಡಿದ್ದಾರೆ, ಫರ್ಮೆಂಟೆಡ್ ಗ್ರಾಸ್ ಅನ್ನ ಯೂಸ್ ಮಾಡಿದ್ದಾರೆ, ಈವನ್ ನ್ಯಾಚುರಲ್ ಎಸೆನ್ಷಿಯಲ್ ಆಯಿಲ್ಗಳನ್ನು ಯೂಸ್ ಮಾಡಿದ್ದಾರೆ. ಅದರ ಜೊತೆಗೆ ಇದನ್ನ ಇನ್ನೂ ನಿಮಗೆ ಮರ, ಓಕ್ ಮರ ಅಂತ ಹೇಳ್ತೀವಿ, ಅದರ ಕಡ್ಡಿಗಳನ್ನು ಇದನ್ನು ಯೂಸ್ ಮಾಡಿ. ಹಾಗಾಗಿ ಇದು ನಿಮಗೆ ಡಿಫರೆಂಟ್. ಯಾವುದೇ ಮಾರ್ಕೆಟಲ್ಲಿ ಸಿಗುವ ಅಗರಬತ್ತಿಯಿಂದ ನಿಮಗೆ ಇದು ಡಿಫರೆಂಟ್ ಇದೆ. ನಿಮಗೆ ಮಾರ್ಕೆಟಲ್ಲಿ ಸಿಗುವ ಅಗರಬತ್ತಿಯಲ್ಲಿ ನಿಮಗೆ ಒಳ್ಳೆ ಪರಿಮಳ ಬರ್ತದೆ ನಿಮ್ಗೆ, ಬಟ್ ಪರಿಮಳ ಯಾವುದರಿಂದ ಮಾಡಿದ್ದಾರೆ ಅದು ಇಂಪಾರ್ಟೆಂಟ್. ಎಲ್ಲ ಕೆಮಿಕಲ್ ಬೇಸ್ದಿಂದ ಮಾಡಿರ್ತಾರೆ. ಇದು ನೋಡಿ ಎಲ್ಲ ನ್ಯಾಚುರಲ್ ಬೇಸ್ದಿಂದ, ಕಾಮ್ ಅಂಡ್ ಕ್ವೈಟ್. ನಿಮಗೆ ಈಗ ಹೊಗೆ ನಮ್ಗೇನು ತುಂಬಾ ಪರಿಮಳ ಬರೋದಿಲ್ಲ, ಹೊಗೆ ಬರ್ತಾ ಇದೆ, ಫ್ರಾಗ್ರೆನ್ಸ್ ಇದೆ, ಮೈಂಡ್ ಪೀಸ್ ಆಗ್ತದೆ, ಪೀಸ್ ಆಫ್, ಅದಕ್ಕೆ ಇದು ಹೆಲ್ಪ್ ಆಗ್ತದೆ. ನೀವು ಶೂನ್ಯ ಮೆಡಿಟೇಷನ್ ಇದನ್ನು ಹಚ್ಚಿ ನೀವು ಮೆಡಿಟೇಷನ್ ಮಾಡಿ ನೋಡಿ, ಡಿಫರೆನ್ಸ್ ಕಾಣ್ತದೆ. ಸೊ ಅದರಿಂದ ಡಿಫರೆನ್ಸ್ ನೀವು ಹೇಳಲಿಕ್ಕೆ ರೆಡಿ ಇದ್ರೆ ಮಾತ್ರ ಪ್ರಾಡಕ್ಟ್ ಮೂವ್ಮೆಂಟ್ ಆಗ್ತದೆ. ಪ್ರಾಡಕ್ಟ್ ಅನ್ನ ಪೊಸಿಷನ್ ಮಾಡೋದು ನಮಗೆ ಗೊತ್ತಿರಬೇಕು, ಹೇಗೆ ಮಾಡಬೇಕು ಅಂತ. ಸೊ ಈಗ ನಿಮಗೆ ಈಗ 7 ಡಿಫರೆನ್ಸ್ ಗೊತ್ತಾಗಿದೆ. ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋಣ. ಮೇಡ್ ವಿತ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್. ಎಷ್ಟೋ ನಿಮಗೆ ಕೆಮಿಕಲು ಅಥವಾ ನಿಮಗೆ ಸಿಂಥೆಟಿಕ್ಕು ಅಥವಾ ಇನ್ನೂ ನಿಮಗೆ ಬೇರೆ ಬೇರೆ ರೀತಿಯಲ್ಲಿ ಆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡಿರ್ತಾರೆ. ಆ ಇಂಗ್ರೀಡಿಯೆಂಟ್ಸ್ ಇದಕ್ಕೆ ಒಳ್ಳೇದೋ ಕೆಟ್ಟದೋ ಗೊತ್ತಿಲ್ಲ, ಬಟ್ ಯಾಕೆ ಯೂಸ್ ಮಾಡ್ತಾರೆ ಅಂದರೆ ರೇಟ್ ಕಾಂಪಿಟೇಷನ್ ಕೊಡಬೇಕು, ನಾವು ಮಾರ್ಕೆಟಲ್ಲಿ ನಂಬರ್ 1 ಆಗಬೇಕು. ಸೊ ಯಾರಾದರೂ ನೋಡಿ ಇದ್ರ ಮೇಲೆ ನ್ಯಾಚುರಲ್ ಅಂತ ಹಾಕ್ಲಿಕ್ಕೆ ಅವರಿಗೆ ಧೈರ್ಯ ಬೇಕು. ಸೊ ಮೇಯ್ನ್ ಇದರಲ್ಲೇ ನಿಮಗೆ ನ್ಯಾಚುರಲ್, ಮೇಡ್ ವಿತ್ ನ್ಯಾಚುರಲ್ ಇಂಗ್ರೀಡಿಯೆಂಟ್ಸ್, ಹಾಗಾಗಿ ಅದರಲ್ಲಿ ಪ್ರಿಂಟ್ ಆಗಿರ್ತದೆ ನ್ಯಾಚುರಲ್ ಅಂತ. ಸೊ ಅದನ್ನ ನೀವು ನೋಡ್ಬೇಕಾಗ್ತದೆ. ನೆಕ್ಸ್ಟ್ ವಿ ವಿಲ್ ಗೋ ವಿತ್ ಒಂದೊಂದೇ ಪ್ರಾಡಕ್ಟ್. ಸೊ ಸ್ಯಾಂಡಲ್ವುಡ್ ಆಲ್ಸೋ ವೆರಿ ಇಂಪಾರ್ಟೆಂಟ್, ತುಂಬಾ ಕಾಸ್ಟ್ಲಿ ಸ್ಯಾಂಡಲ್ವುಡ್. ಸೊ ಬಟ್ ಇವತ್ತು ನಿಮಗೆ ಎಲ್ಲ ಈಗ ಶ್ರೀಗಂಧ ಉಂಟಲ್ಲ, ನಿಮಗೆ ಎಲ್ಲೂ ಸಿಗುವುದಿಲ್ಲ ಈಗ. ಅಷ್ಟು ಅದಕ್ಕೆ ಅದರ ಮೇಲೆ ಗವರ್ಮೆಂಟ್ ರೆಸ್ಟ್ರಿಕ್ಷನ್ ಮಾಡಿದೆ, ಅಷ್ಟು ಕಾಸ್ಟ್ಲಿ ಇದೆ. ಬಟ್ ಇದು ಶ್ರೀಗಂಧದ ಪೌಡರ್ನ ಇದೆಲ್ಲ ಯೂಸ್ ಮಾಡಿದ್ದಾರೆ, ಸ್ಯಾಂಡಲ್ ಯೂಸ್ ಮಾಡಿದ್ದಾರೆ.
ಸೊ ಅದು ಇಂಪಾರ್ಟೆಂಟ್. ಅಂದರೆ ನಾನು ನಿಮಗೆ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ, ಇದನ್ನ ಎಷ್ಟೋ ಜನ ಪೊಸಿಷನ್ನೇ ಮಾಡೋದಿಲ್ಲ. ಇದು ಮಾರ್ಕೆಟ್ ಮಾಡಿ ಎಷ್ಟು ದೊಡ್ಡ ಬಿಸ್ನೆಸ್ ಮಾಡೋದು ಅಂತ ಗೊತ್ತಿಲ್ಲ. ಅದನ್ನ ಹೇಳ್ಕಿದ್ದೆ, ಎಷ್ಟು ದೊಡ್ಡ ಬಿಸ್ನೆಸ್ ಮಾಡ್ಬೋದು. ನಿಮ್ಗೆ ಏನು ಹೆಡೇಕೇ ಇಲ್ಲ ನಾನು ಹೇಳೋದು ಕೇಳಿ. ಇದರಲ್ಲಿ ನಿಮಗೆ ಹೆಡೇಕ್ ಬೇರೆ ಯಾವ್ದಾದ್ರು ಇದು ಕಾಫಿ ಮಾಡಬೇಕು ಅಥವಾ ಕಾಫಿ ಕುಡಿಸ್ಬೇಕು, ಆಮೇಲೆ ಕಾಫಿ ಆದ್ರೆ ಏನು ಬೆನಿಫಿಟ್ ಆಗಿದೆ, ನನಗೆ ಹಾಗಾಗಲಿಲ್ಲ ಹೀಗಾಗಲಿಲ್ಲ ಎಲ್ಲ ಹೇಳ್ತಾರೆ. ಬಟ್ ಆ ಪ್ರಾಬ್ಲಮ್ ಈ ಪ್ರಾಡಕ್ಟಲ್ಲಿ ಇಲ್ಲ. ಎಕ್ಸ್ಕ್ಲೂಸಿವ್, ಎಸ್ಟ್ ಲೈಕ್ ಎಕ್ಸಿಕ್ಯೂಟಿವ್. ಈ ಬ್ಯಾಗ್ ಪ್ಯಾಕೆಟ್ ನೋಡಿದ್ರೆ ಗೊತ್ತಾಗ್ತದೆ ಯು ಆರ್ ಜಸ್ಟ್ ವೆಲ್ ಎಕ್ಸಿಕ್ಯೂಟಿವ್. ಒಂದು ಟೈ ಹಾಕಿ ಹೋದ್ರೆ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಕಂಪನಿ ಪ್ರಾಡಕ್ಟ್ ಇದೆ. ದಟ್ಸ್ ದ ಥಿಂಗ್. ನೆಕ್ಸ್ಟ್ ಇಸ್ ದ ವುಡ್ಸ್. ಇನ್ನೊಂದು ಗ್ರೇಟ್ ಅಂದ್ರೆ ವುಡ್ಸ್. ವುಡ್ಸ್ ಅಂತ ಹೇಳಿದ್ರೆ ನ್ಯಾಚುರಲ್ ಕೆಲವು ಮರಗಳಿದೆ, ಆ ಮರದ ಪೌಡರ್ನ ಇದನ್ನು ಯೂಸ್ ಮಾಡಿದ್ರು. ಅದು ತುಂಬಾ ಜನರಿಗೆ ಗೊತ್ತಿಲ್ಲ. ಇದು ಯಾಕೆ ಯೂಸ್ ಮಾಡಬೇಕು, ಇದರಿಂದ ಏನು ಬೆನಿಫಿಟ್ ಇದೆ. ಅದರ ಸ್ಮೋಕ್ ಇದೆ ನೋಡಿ, ಅದು ಅಸ್ತಮಾ ಮತ್ತೆ ನಿಮಗೆ ಅಲರ್ಜಿಯನ್ನು ದೂರ ಮಾಡಿಬಿಡ್ತದೆ. ಸೊ ಅದಕ್ಕೋಸ್ಕರ ಈ ಪ್ರಾಡಕ್ಟಲ್ಲಿ ಅದನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ನೆಕ್ಸ್ಟ್ ನಿಮಗೆ ಪೀಸ್. DXN ಅಲ್ಲಿ ಹೆಲ್ತ್, ವೆಲ್ತ್, ಹ್ಯಾಪಿನೆಸ್ ಅಂತ ಹೇಳ್ತೀವಿ, ಪೀಸೇ ಹೇಳ್ತೀವಿ ನಾವು. ಅದಕ್ಕೋಸ್ಕರ ಈ ಪೀಸ್ ಅಂತ ಇನ್ನೊಂದು ಅಗರಬತ್ತಿ ಇದೆ ನಮ್ಮ ಹತ್ರ. ಇದರಲ್ಲಿ 7 ಇದೆ. ಅದು ಒಂದೊಂದರಲ್ಲಿ ಒಂದೊಂದು ಕ್ಯಾರೆಕ್ಟರಿಸ್ಟಿಕ್, ಒಂದೊಂದರಲ್ಲಿ ಒಂದೊಂದು ಪರಿಮಳ ಇರ್ತದೆ. ಇದು ಪೀಸ್. ನೀವು ಇದು ಹಚ್ಚಿ ಕುತ್ಕೊಳ್ಳಿ, ನಿಮ್ಮ ಮೈಂಡ್ ಎಷ್ಟು ನಿಮಗೆ ಹಗುರ ಆಗ್ತದೆ ನೋಡಿ, ಎಷ್ಟು ಶುಭ್ರ ಆಗ್ತದೆ ನೋಡಿ. ದಾಟ್ ಇದರಲ್ಲಿ ನಿಮಗೆ ಸಿಗ್ತದೆ. ಆಮೇಲೆ ಕಾನ್ಸಂಟ್ರೇಟ್ ಮಾಡಲಿಕ್ಕೆ ನಂಬರ್ 1 ಇದು ಪೀಸ್. ಇದು DXN ಪೀಸ್ ಅಗರಬತ್ತಿ. ನೆಕ್ಸ್ಟ್ ವಿಲ್ ಗೋ ವಿತ್ ಒನ್ ಮೋರ್ ಇಸ್ ದ ಫ್ಲೋರಾ. ನಿಮಗೆ ಫ್ಲೋರಾ ಇಸ್ ಇನ್ನೊಂದು ಹೂ ಇದೆ ನೋಡಿ, ಇಲ್ಲಿ ಕಾಣ್ತಾ ಇದೆ ಫ್ಲೋರಾ ಮರ ಕಾಣ್ತಾ ಇದೆ. ಸೊ ಅದರಲ್ಲಿ ಯಾವ ರೀತಿ ಹೂಗಳಿದೆ ಇಲ್ಲಿ. ನಾವು ಫ್ಲೋರಾ ಇದು ಬಂದಿದೆ ಆಲ್ರೆಡಿ, ನಮಗೆ ಒಂದು ಟೀ ಬಂದಿದೆ ನೋಡಿ, ಫ್ಲೋರಾ ಟೀ. DXN ಇಂಟ್ರೊಡ್ಯೂಸ್ ಮಾಡಿದೆ, ಫ್ಲೋರಾ ಟೀ ಇಂಟ್ರೊಡ್ಯೂಸ್ ಆಲ್ರೆಡಿ ಮಾಡಿಬಿಟ್ಟಿದೆ. ಸೊ ಜಸ್ಟ್ ಲೈಕ್ ನಿಮಗೆ ಅದರ ಕಡ್ಡಿ ಇರ್ತದೆ, ಅದನ್ನು ನೀವು ನೀರಲ್ಲಿ ಕುದಿಸ್ಬಿಟ್ಟು ಒಂದು 5 ನಿಮಿಷ ಕುದಿಸ್ಬೇಕು, ಕಷಾಯ ಥರ ಆಗ್ತದೆ. ಸೊ ಅದನ್ನು ನೀವು ಬೇಕಿದ್ರೆ ನೀವು ಅದರ್ ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡ್ಕೋಬೋದು, ಇಲ್ಲಾಂದರೆ ಅದೇ ಥರ ನೀವು ಅದನ್ನು ಕುಡಿಬೋದು. ದಿಸ್ ಇಸ್ ವೆರಿ ಗುಡ್ ಫಾರ್ ಬ್ರೈನ್, ನಾಟ್ ಓನ್ಲಿ ಫಾರ್ ಯಾರಿಗೆಲ್ಲ ಟೆನ್ಷನ್ ಇದೆ, ಇಟ್ಸ್ ವೆರಿ ಗುಡ್. ಸೊ ಇದನ್ನು ನಾವು ಈ ಫ್ಲೋರಾ ಹೂವನ್ನು ಈ ಅಗರಬತ್ತಿಯಲ್ಲಿ ನಾವು ಯೂಸ್ ಮಾಡಿದ್ವಿ. ದಟ್ ಈಸ್ ದ ಸ್ಪೆಷಾಲಿಟಿ ಆಫ್ DXN ಅಗರಬತ್ತಿ. ಸೊ ನೆಕ್ಸ್ಟ್ ನೋಡೋಣ, ನೆಕ್ಸ್ಟ್ ಏನು ಯೂಸ್ ಮಾಡಿದೀವಿ ಅಂತ. ಸ್ಟಾರ್ಮ್. ಸ್ಟಾರ್ಮ್ ಅನ್ನು ನಾವು ಯೂಸ್ ಮಾಡ್ತೀವಿ. ಇದಕ್ಕೇನು ಕನ್ನಡದಲ್ಲಿ ಹೇಳ್ತಾರೆ ಗೊತ್ತಿಲ್ಲ ನನಗೆ. ಇದು ಒಂದು ಫ್ಲವರ್, ಇದು ಸಹ ಒಂದು ಫ್ಲವರ್ ಇದ್ದ ಹಾಗೆ. ಸೊ ಡಿಫ್ರೆಂಟ್ ಫ್ಲವರ್. ಸೊ ಅದು ಇಲ್ಲಿ ಕಾಣ್ತಾ ಇದೆ ನೋಡಿ. ಬಹುಶಃ ಇದು ಬಾಳೆ ಬಾಳೆ ಹೂವು ಸರ್. ಇದು ಬಾಳೆ ಹೂನಾ? ನೋಡಿದ್ರೆ ಇದು ಹಾಗೆ ಕಾಣಿಸುತ್ತೆ. ಅದು ಸಮ್ ಡಿಫ್ರೆಂಟ್ ಫ್ಲವರ್, ದಟ್ ಮಚ್ ಐ ಕ್ಯಾನ್ ಟೆಲ್ ಯು. ಹೋಗಿ ನಾವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ನೋಡಬೇಕಾಗ್ತದೆ, ಯಾರಾದ್ರೆ ನೋಡಿ ಹೇಳ್ಬೋದು. ಸ್ಟಾರ್ಮ್ ಹೇಳ್ತಾರೆ. ಸೊ ಈ ಥರ ಒಂದು ಫ್ಲವರ್ ಇದೆ. ಇದನ್ನು ಡ್ರೈ ಮಾಡಿಬಿಟ್ಟು ಇದರ ಪರಿಮಳ ಡಿಫ್ರೆಂಟ್ ಇದೆ, ಅದು ನಾನು ನೋಡ್ಬೋದು. ಇದರ ಪರಿಮಳ ಇದೆಯಲ್ಲ, ಡಿಫ್ರೆಂಟ್ ಪರಿಮಳ. ಅದಕ್ಕೋಸ್ಕರ ಅಂದರೆ ನಾನು ಯಾಕೆ ನಮ್ಮದ್ರಲ್ಲಿ ಎಲ್ಲ ಇರೋದು ನ್ಯಾಚುರಲ್ ಒನ್, ಯಾವುದೇ ನಿಮಗೆ ಬೇರೆ ಆರ್ಟಿಫಿಷಿಯಲ್ ಇಲ್ಲ. ಸೊ ಇದನ್ನು ಹಚ್ಚಿ ನೋಡಿ. ಎಷ್ಟೋ ಜನರಿಗೆ ಇದರ ನೋವುಗಳು, ಇದರ ಹೊಗೆ ತಗೊಳ್ಳೋದ್ರಿಂದ ನಿಮ್ಮ ನೋವುಗಳು ಕಮ್ಮಿ ಆಗ್ತದಂತ. ಅದಕ್ಕೋಸ್ಕರ ನಾನು ಹೇಳೋದು ಒಂದೊಂದರಲ್ಲಿ ಅದಕ್ಕೆ ನಿಮಗೆ ಪೀಸ್ ಆಫ್ ಮೈಂಡ್ ಸಿಕ್ಕಿದ್ರೆ ಇದು ಪೇಯ್ನ್ ಕಿಲ್ಲರ್ ಆಗಿ ಇದು ವರ್ಕ್ ಆಗ್ತದೆ. ಸೊ ಈಗ ನೋಡಿ, ಎಲಿಗೆಂಟ್ ಆ್ಯಂಡ್ ಡಿಲೈಟ್ ಇನ್ಸೆನ್ಸ್, ಇನ್ನೊಂದು ಇದು ಎಲಿಗೆನ್ಸ್ ಅಂತ ಹೇಳ್ತಾರೆ. ಸೊ ನೀವು ಹ್ಯಾಪಿ ಇರಬೇಕು, ಖುಷಿ ಇರಬೇಕು ಅಂತ ಹೇಳಿದ್ರೆ, ಸೊ ಜಸ್ಟ್ ಇದನ್ನು ಹಚ್ಚಿ ನೋಡಿ, ಎಲಿಗೆನ್ಸ್. ಇದನ್ನು ಹಚ್ಚಿ ನೋಡಿದಾಗ ನಿಮಗೆ ಗೊತ್ತಾಗ್ತದೆ ಅದರ ಒಂದು ಏನು ಆಹ್ಲಾದ ಅಂತ ಹೇಳ್ತಾರಲ್ಲ, ಅದು ಡಿಫ್ರೆಂಟ್ ಆಗೇ ಇರ್ತದೆ. ಸೊ ಅದನ್ನು ನೀವು ನೋಡ್ಬೋದು. ಹಾಗೆಯೇ ನೆಕ್ಸ್ಟ್ ವಿ ವಿಲ್ ಗೋ ವಿತ್ ಟೋಟಲಿ ಏನು ಹೇಳ್ತಾರೆ ಅಂದರೆ, ನೀವು ಸೋಮವಾರ 2, ಮಂಗಳವಾರ 2, ಬುಧವಾರ 2, ಗುರುವಾರ 2, ಶುಕ್ರವಾರ 2, ಶನಿವಾರ 2, ಆದಿತ್ಯವಾರ 2, ಒಟ್ಟಿಗೆ 7. ಈ 7 ನೀವು ಕಾಂಬಿನೇಷನ್ ಹಚ್ಚಿದ್ದೇ ಆದರೆ ಜಸ್ಟ್ 1 ತಿಂಗಳಲ್ಲಿ ನೀವು, ಅಂದರೆ ಸುಮಾರು 4ರಿಂದ 5 ವಾರದಲ್ಲಿ, ದರ್ ಇಸ್ ಎ ಲಾಟ್ ಆಫ್ ಡಿಫರೆನ್ಸ್ ಇನ್ ಯುವರ್ ಹೋಮ್ ಆ್ಯಂಡ್ ಇನ್ ಯುವರ್ ಆಕ್ಟಿವಿಟಿ ಆ್ಯಂಡ್ ಇನ್ ಯುವರ್ ಬಿಸ್ನೆಸ್ ಆರ್ ಇನ್ ಯುವರ್ ಜಾಬ್ ಆರ್ ಇನ್ ಯುವರ್ ಪ್ರೊಫೆಷನ್. ನೀವು ಜಸ್ಟ್ ಟ್ರೈ ಮಾಡಿ ನೋಡಿ ಬೇಕಾದ್ರೆ. ಯಾಕೆಂದರೆ ಇದ್ರ ಬಗ್ಗೆ ನಾನು ಹೇಳೋದು ರಿಸರ್ಚ್, ಇದರ ಬಗ್ಗೆ ಕೊಟ್ಟ ಡೀಟೇಲ್ಸ್ ಬಗ್ಗೆ ನಾನು ನಿಮಗೆ ಹೇಳ್ತಾ ಇರೋದು. ಜಸ್ಟ್ ಯು ಕ್ಯಾನ್ ಟ್ರೈ ಇನ್ ಯುವರ್ ಹೋಮ್, ಅಟ್ಲೀಸ್ಟ್ ಯು ಕ್ಯಾನ್ ಟ್ರೈ, ಆವಾಗ ನಿಮಗೆ ಡಿಫ್ರೆನ್ಸ್ ಗೊತ್ತಾಗ್ತದೆ. ಸೊ ಹಾಗಾಗಿ ಜಸ್ಟ್ ಟ್ರೈ ಮಾಡಿ. ಸೊ ಈಗ 7 ವಂಡರ್ಸಲ್ಲಿ ಪುನಃ ನಿಮಗೆ, ನೀವು ಇದನ್ನು ಬೇಕಾದ್ರೆ ನೋಟ್ ಮಾಡಿ ಇಟ್ಕೊಳ್ಳಿ, ಇಲ್ಲಿ ಕೊಟ್ಟಿದ್ದಾರೆ. ಎಲಿಗೆನ್ಸ್ ಇರ್ಬೋದು,
ಅಥವಾ ನ್ಯಾಚುರಲ್ ಇರ್ಬೋದು, ಪೀಸ್ ಇರ್ಬೋದು, ಫ್ಲೋರಾ, ಸ್ಯಾಂಡಲ್, ಸ್ಟಾರ್ಮ್ ಆ್ಯಂಡ್ ವುಡ್. ಒಟ್ಟಿಗೆ 7 ಥರದ 7 ವಂಡರ್ಸ್, ಈ 7 ಥರದ ಫ್ರಾಗ್ರೆನ್ಸ್ ಅಥವಾ 7 ಥರದ ಒಂದು ಇಂಗ್ರೀಡಿಯೆಂಟ್ಸ್, ಈ 7 ಪ್ಯಾಕೆಟ್ ಇದೆ. ಆ 7 ಪ್ಯಾಕೆಟಲ್ಲಿ ಡಿಫ್ರೆಂಟ್ 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 ಆಗಿದೆ. ಸೊ ಅದರಿಂದ ನಿಮಗೆ ಡಿಫ್ರೆಂಟ್ ಒಂದು ಆಹ್ಲಾದ, ಡಿಫ್ರೆಂಟ್ ಸ್ಮೆಲ್ಲು, ಡಿಫ್ರೆಂಟ್ ಏನು ಹೇಳ್ತಾರೆ ಟೇಸ್ಟ್ ನೀವು ಇದರಲ್ಲಿ ಕಾಣ್ಬೋದು ಇದನ್ನ ಮಾಡಿದಾಗ, ಯೂಸ್ ಮಾಡಿದಾಗ. ಓಕೆ, ಈಗ ಬೇರೆ ಕಂಪನಿ ಅಗರಬತ್ತಿಯನ್ನು ಸ್ವಲ್ಪ ನೋಡೋಣ. ಇದೆಲ್ಲ ನೀವು ಅಗರಬತ್ತಿನೇ ಹಚ್ಬಿಟ್ಟು ಲಾಟ್ ಲಾಟ್ ಮಾಡ್ತಾ ಇರ್ತಾರೆ. ಯಾಕೆ ಇಟ್ಸ್ ಎ ಬಿಸ್ನೆಸ್, ನಂಬರ್ 1 ಬಿಸ್ನೆಸ್ ಅಂತ ಹೇಳ್ಬೋದು. ನೀವು ಈ ಬಿಸ್ನೆಸ್ ಬಗ್ಗೆ ನೋಡಿದ್ರೆ ಆಶ್ಚರ್ಯ ಆಗ್ತಾ, ಅಷ್ಟು ದೊಡ್ಡ ಬಿಸ್ನೆಸ್ ಇದೆ. ಬಟ್ ಇದಕ್ಕೆ ಏನು ಇಂಗ್ರೀಡಿಯೆಂಟ್ ಯೂಸ್ ಮಾಡ್ತಾರೆ ಗೊತ್ತುಂಟಾ ನಿಮಗೆ? ಏನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತಾರೆ? ಸಾಧಾರಣ ಮೈಸೂರು ಮತ್ತು ಬೆಂಗಳೂರಿನವ್ರಿಗೆ ಗೊತ್ತಿರ್ತದೆ, ಯಾಕೆ ಅಲ್ಲಿ ಜಾಸ್ತಿ ಇದು ತಯಾರಾಗ್ತದೆ. ಈ ಅಗರಬತ್ತಿಯಲ್ಲಿ ಜಾಸ್ತಿ ಮೈಸೂರು ಬೆಂಗಳೂರಿನಲ್ಲಿ ತಯಾರಾಗ್ತದೆ, ರೋಡಲ್ಲಿ ತಯಾರಾಗ್ತದೆ. ರೋಡ್ ಸೈಡಲ್ಲೆಲ್ಲ ಮೊದಲು ಮಾಡ್ತಾ, ಈಗ ನನಗೆ ಗೊತ್ತಿಲ್ಲ, ಮೊದಲು ಅಲ್ಲಿ ಮಾಡ್ತಾ ಇದ್ರು. ಮ್ಯಾಕ್ಸಿಮಮ್ ಜನ ಇದನ್ನು ಯೂಸ್ ಮಾಡ್ತಾರೆ. ಆ್ಯಕ್ಚುಲಿ ಇದನ್ನು ಯೂಸ್ ಮಾಡಬಾರ್ದು ಅಂತ ಉಂಟು. ಯಾಕೆಂದರೆ ಇದನ್ನ ನೀವು ಸುಟ್ಟಾಗ ಇದರ ಹೊಗೆ ಉಂಟಲ್ಲ, ಮನೆಯಲ್ಲಿ ಗೋಡೆಗೆ ಎಲ್ಲ ಬಂದು ಅದು ಅಲ್ಲಿ ಹಾಗೆ ಇರ್ತದೆ, ಸ್ಟೋರ್ ಆಗ್ಬಿಡ್ತದೆ. ಇಟ್ಸ್ ನಾಟ್ ಗುಡ್ ಫಾರ್ ಹೆಲ್ತ್ ಅಂತ ಇರ್ತದೆ ಇದರ ಹೊಗೆ, ಬಿದಿರಿನ ಹೊಗೆ. ಸೊ ಬಟ್ ಇದನ್ನ ಮ್ಯಾಕ್ಸಿಮಮ್ ಜನ ಇದನ್ನೇ ಯೂಸ್ ಮಾಡ್ತಾರೆ, ಯಾಕಂದ್ರೆ ರೇಟ್ ತುಂಬಾ ಕಮ್ಮಿ ಇದೆ, ಅದಕ್ಕೋಸ್ಕರ ಇದನ್ನ ಯೂಸ್ ಮಾಡ್ತಾರೆ. ಬಟ್ DXN ಇದನ್ನ ಯೂಸ್ ಮಾಡೋದಿಲ್ಲ. DXN ಏನು ಯೂಸ್ ಮಾಡ್ತಾರೆ ನೋಡೋಣ. ಸೊ ಇಲ್ಲಿ ನಿಮಗೆ ಕೊಟ್ಟಿದ್ದಾರೆ, ಇದು ಯೂಸ್ ಮಾಡೋದ್ರಿಂದ ನಿಮ್ಮ ಅಸ್ತಮ ಇದ್ದವರಿಗೆ ಇದು ಒಳ್ಳೆ ಹೆಲ್ಪ್ ಆಗ್ತದೆ. ಅಸ್ತಮ, ದಮ್ಮು, ಕೆಮ್ಮು, ಯಾವಾಗಲೂ ಇನ್ಹೇಲರ್ ಯೂಸ್ ಮಾಡ್ತಾರೆ, ಅವರಿಗೆ ನಮ್ಮ ಅಗರಬತ್ತಿ ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ಬ್ರಾಂಕೈಟಿಸ್ ಅಂತ ಹೇಳಿದ್ರೆ ಎದೆ, ನಿಮಗೆ ಇವನ್ ಏನು ಹೇಳ್ತಾರೆ ಶ್ವಾಸಕೋಶದಲ್ಲಿ ಪ್ರಾಬ್ಲಮ್ ಏನಾದರೂ ಇದ್ದೆ ಅವರಿಗೆ ಇದು ತುಂಬ ಹೆಲ್ಪ್ ಆಗ್ತದೆ. ಆಮೇಲೆ ಇನ್ನು ದಮ್ ಗುಟುನ ಅಂತ ಹೇಳಿದ್ದಾರೆ, ದಮ್ ಬರೋದು, ಆವಾಗ ದಮ್ ಬರ್ತದೆ. ಸೊ ಬ್ರೀತಿಂಗ್ ಕರೆಕ್ಟ್ ಇಲ್ಲದೆ ಇರೋದು ಅವ್ರಿಗೆ ಇದು ಒಳ್ಳೇದಾಗ್ತದೆ. ಆಂಕೋಮೆ ಜಲನ್, ಕೆಲವರಿಗೆ ಕಣ್ಣು ಉರಿ ಬರ್ತದೆ ನೋಡಿ, ಅವರು ಇದನ್ನ ಟ್ರೈ ಮಾಡಿ ನೋಡಿ. ಹೆಲ್ತ್ ವೈಸ್ ನಾನು ಹೇಳೋದು, ಅವರು ಇದನ್ನ ಟ್ರೈ ಮಾಡಿ ನೋಡ್ಬೋದು. ಹೇಳಿ ಆನಂದ್ ಶೆಟ್ಟಿ ಅವರೇ. ಹಲೋ, ಮುಟ್ಟಾಗ್ತದ. ಹಾ, ಹೇಳಿ. ದಮ್ಗುಟ್ನ ಅಂದ್ರೆ ಉಸಿರು ಕಟ್ಟದಂಗ ಆಗುತ್ತೆ ಸರ್. ಆಹಾ, ಓಕೆ ಓಕೆ ಓಕೆ. ಉಸಿರು, ಹಾ ನೋಡಿ, ಯಾರಿಗೆಲ್ಲ ಉಸಿರು ಕಟ್ಟದಾಗ ಆಗ್ತದೆ, ನೀವು ಜಸ್ಟ್ ಇಮಿಡಿಯೇಟ್ ಒಂದು ಅಗರಬತ್ತಿ ಹಚ್ಚಿಬಿಡಿ ನೋಡಿ, ಅದನ್ನ ಕರೆಕ್ಟ್ ಮಾಡ್ತದೆ. ಅಂದ್ರೆ ಈಗ ಡೆಲ್ಲಿಯಲ್ಲಿ ಆಗ್ತಾ ಇದೆ ಅವ್ರಿಗೆ, ಡೆಲ್ಲಿಯಲ್ಲಿ ಅದೇ ಪ್ರಾಬ್ಲಮ್ ಆಗಿದೆ. ಎಲ್ಲ ಎಷ್ಟೋ ಜನ ಈಗ ಡೆಲ್ಲಿ ಬಿಟ್ಟು ಹೊರಗಡೆ ಎಲ್ಲ ಹೋಗಿದಾರಂತಲ್ಲ, ನಿನ್ನೆ ಮೊನ್ನೆ ನೋಡ್ತಾ ಇದ್ದೆ. ಯಾಕೆ ಅಂತ ಹೇಳಿದ್ರೆ ಅಲ್ಲಿಯ ವಾತಾವರಣ ಆ ಥರ ಪ್ರಾಬ್ಲಮ್ ಆಗಿದೆ, ಅದಕ್ಕೋಸ್ಕರ ತೊಂದರೆ ಆಗಿದೆ. ಅದೇ ಥರ ಉಸಿರೆಲ್ಲ ಬಿಗಿ ಇಟ್ಕೊಂಡ್ರೆ ನೀವು ಇದನ್ನ ಹಚ್ಚಿ ಇದನ್ನ ಸರಿ ಮಾಡ್ಕೋಬಹುದು. ಕಣ್ಣು ಉರಿ ಬರೆದ್ರೆ, ಕಣ್ಣಲ್ಲಿ ನೀರು ಬರ್ತಾ ಇದ್ರೆ, ಸೊ ಅಲ್ಲಿ ನೀವು ಹಚ್ಚಿ ಇದನ್ನ ಸರಿ ಮಾಡ್ಕೋಬಹುದು. ಅಂಡ್ ಲಂಗ್ ಲಂಗ್ ಕೈಸರ್. ಸೊ ಇವನ್ ಶ್ವಾಸಕೋಶದಲ್ಲಿ ಏನೋ ಒಂದು ಲಂಗ್ಸ್ ಅಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ಅಥವಾ ಎನಿಥಿಂಗ್ಸ್ ಆದರೆ ಅದನ್ನ ಕರೆಕ್ಟ್ ಮಾಡ್ಲಿಕ್ಕೆ ಇದು ಹೆಲ್ಪ್ ಮಾಡ್ತದೆ. ಆಮೇಲೆ ಸ್ಕಿನ್ ಡಿಸೀಸ್, ಸ್ಕಿನ್ ಕೆಲವು ಅಲರ್ಜಿ ಇದ್ರೂ ಕೂಡ ಇದರ ಹೊಗೆ ನೀವು ತಗೊಂಡಾಗ ಅದನ್ನು ಸರಿ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಇಷ್ಟೆಲ್ಲ ನಿಮಗೆ ಟೆಸ್ಟಿಮೋನಿಯಲ್ ನಾನು ಹೇಳೋದು ರಿಸಲ್ಟ್. ಸೊ ಇದನ್ನ ನೀವು ನೋಟ್ ಮಾಡ್ಕೊಳ್ಳಿ. ಈಗ ಬೇರೆ ಕಂಪನಿಯದ್ದು ನೋಡಿ, ಇದನ್ನು ಸಹ ಹೇಳಬೇಕಾಗ್ತದೆ. ನೀವು ಜನ ಕೇಳ್ತಾರೆ ಅದಕ್ಕೆ ಎಷ್ಟು ರೇಟ್, ಇದಕ್ಕೆ ಎಷ್ಟು ರೇಟ್ ಕಾಸ್ಟ್ಲಿ ಅಂತ ಹೇಳಿದ್ರೆ, ಅವಾಗಲೂ ನೀವು ಪೊಸಿಷನ್ ಮಾಡ್ಬೇಕಾದ್ರೆ ಇದು ಗೊತ್ತಿರಬೇಕು. ಮೆಟೀರಿಯಲ್ ಫಾರ್ ಮೇಕಿಂಗ್ ಇನ್ಸೆನ್ಸ್ ಅಂದ್ರೆ ಅಗರಬತ್ತಿ ಯೂಸ್ ಮಾಡ್ಬೇಕಾದ್ರೆ ಏನೇನು ಮೆಟೀರಿಯಲ್ ಯೂಸ್ ಮಾಡ್ತಾರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ನೀವು ಬೇಕಾದ್ರೆ ಅಗರಬತ್ತಿ ಫ್ಯಾಕ್ಟ್ರಿ ಓಪನ್ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತದೆ. ಜಾಸ್ ಪೌಡರ್, ಆಮೇಲೆ ಚಾರ್ಕೋಲ್ ಪೌಡರ್, TI ಪೌಡರ್, ಫರ್ಮೆಂಟೆಡ್ ಪೌಡರ್, ಸೊ ವುಡನ್ ಪೌಡರ್, ವೈಟ್ ವುಡನ್ ಪೌಡರ್. ಸೊ ಇದೆಲ್ಲ ನಿಮಗೆ ಸಿಗ್ತದೆ. ಆಮೇಲೆ ಕೆಳಗಡೆ ನಿಮಗೆ ಸ್ಟಿಕ್ಸ್ ಸಿಗ್ತದೆ, ಇದರಲ್ಲಿ ಕೊಟ್ಟಿದ್ದಾರೆ ಬ್ಯಾಂಬೂ ಸ್ಟಿಕ್ಸ್ ಅಂತಾನೆ ಕೊಟ್ಟಿದ್ದಾರೆ ನೋಡಿ. ಬ್ಲೀಚ್ಡ್ ಬ್ಯಾಂಬೂ ಸ್ಟಿಕ್ಸ್, ಅದು ಗೊತ್ತಾಗುದಿಲ್ಲ, ಬ್ಲೀಚ್ ಮಾಡಿದ್ರೆ ಬ್ಯಾಂಬೂ ಸ್ಟಿಕ್ ಅಂತಾನು ಗೊತ್ತಾಗುದಿಲ್ಲ. ಇದು ಅಗರಬತ್ತಿ ಯೂಶುವಲಿ ತಯಾರು ಮಾಡ್ತಾರಲ್ಲ ಅದರಲ್ಲಿ ನಿಮಗೆ ಯೂಸ್ ಮಾಡುವಂತ ಮೆಟೀರಿಯಲ್. ನಾವು ಇದನ್ನು ಯಾವುದಾದ್ರೂ ಮೆಟೀರಿಯಲ್ ಯೂಸ್ ಮಾಡ್ತೀವ? ನೋ.
90% ಜನ ಇದನ್ನೇ ಯೂಸ್ ಮಾಡುವುದು. ಇಲ್ಲಿ ಚಾರ್ಕೋಲ್ ಅಂದ್ರೆ ಮಸಿ, ಇದ್ದಿಲು ಅಂತ ಹೇಳ್ತೀವಲ್ಲ ಅದು. ಮ್ಯಾಕ್ಸಿಮಮ್ ಜನ ಅದನ್ನೇ ಯೂಸ್ ಮಾಡ್ತಾರೆ, ಯಾಕಂದ್ರೆ ರೇಟ್ ಕಮ್ಮಿ ಸಿಗ್ತದೆ ಅವರಿಗೆ. ಸೊ ಅದಕ್ಕೋಸ್ಕರ ಅದನ್ನ ಅವರು ಯೂಸ್ ಮಾಡ್ತಾರೆ. DXN ನಿಮಗೆ ಆಲ್ರೆಡಿ ಹೇಳಿದೀವಿ ನಾವು ಏನೇನು ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡ್ತೀವಿ. DXN ಇದು ಯಾವುದನ್ನ ಯೂಸ್ ಮಾಡೋದಿಲ್ಲ. ಇದು ಯೂಸ್ ಮಾಡೋದನ್ನ ಮನುಷ್ಯನಿಗೆ ಪ್ರಾಬ್ಲಮ್ ಬರ್ತದೆ, ಅದಕ್ಕೋಸ್ಕರ ಇದನ್ನ ನಾವು ಯೂಸ್ ಮಾಡೋದಿಲ್ಲ. ಸೊ ಈಗ ನಿಮಗೆ ಇನ್ನು ಕೆಲವು ಕಂಪನಿಯವರು ಕೋಕೋನಟ್ ಶೆಲ್ ಚಾರ್ಕೋಲ್ ಪೌಡರ್, ಈ ತೆಂಗಿನಕಾಯಿ ಮಾಡ್ತದಲ್ಲ ನಾವು, ತೆಂಗಿನನ್ನು ತಿಂದು ಅದರ ಸಿಪ್ಪೆ ಇರ್ತದೆ ನೋಡಿ, ಅದರ ಪೌಡರ್ನ ಮಾಡಿ ಅದನ್ನ ಯೂಸ್ ಮಾಡ್ತಾರೆ. ವುಡ್ ಚಾರ್ಕೋಲ್ ಪೌಡರ್ ಯೂಸ್ ಮಾಡ್ತಾರೆ. ಬ್ರೌನ್ ಸಾಡಸ್ಟ್ ಮರದ ಹೊಟ್ಟನ್ನ ಯೂಸ್ ಮಾಡ್ತಾರೆ. ಆಮೇಲೆ ವೈಟ್ ಸಾಡಸ್ಟ್ ಪೌಡರ್ ಅನ್ನು ಸಹ ಯೂಸ್ ಮಾಡಿ. ಇದೆಲ್ಲ ನಿಮಗೆ ಮಾರ್ಕೆಟಲ್ಲಿ ಬೇರೆ ಬೇರೆ ಕಂಪನಿಯವರು ಯೂಸ್ ಮಾಡುವಂತ ಇಂಗ್ರೀಡಿಯೆಂಟ್ಸ್. ಇನ್ನು ನಿಮಗೆ ಪರಿಮಳ ಬರ್ತದೆ, ಒಳ್ಳೆ ಪರಿಮಳ. ಕೆಲವು ಅಂತ ಹೇಳಿದ್ರೆ ಹಚ್ಚಿದ್ರೆ ಎಷ್ಟು ದೂರದವರೆಗೂ ಪರಿಮಳ ಬರ್ತದೆ. ಅದಕ್ಕೆ ಏನ್ ಕಾರಣ ಅಂದ್ರೆ ಇಲ್ಲಿ ಕಾಣ್ತದೆ ನಿಮ್ಗೆ, ಇದನ್ನ ಕೆಮಿಕಲ್ ಬೇಸ್, ನೀವೇನು ಡಿಯೋಡ್ರೆಂಟ್ ಯೂಸ್ ಮಾಡ್ತೀರಿ ಅಥವಾ ಸೆಂಟ್ ಎಲ್ಲ ಯೂಸ್ ಮಾಡ್ತೀವಿ, ಇಟ್ಸ್ ಆಲ್ ಮ್ಯಾಕ್ಸಿಮಮ್ ನಿಮ್ಗೆ ಎಲ್ಲ ಬಿಲೋ 50 ರೂಪಾಯಿ, 60 ರೂಪಾಯಿ, 100 ರೂಪಾಯಿಗೆ ಸಿಗ್ತದಲ್ಲ. ಇಟ್ಸ್ ಆಲ್ 100% ಆಲ್ ಕೆಮಿಕಲ್ ಬೇಸ್. ನಿಮ್ಗೆ ಜಾಸ್ಮಿನ್ ಅಂತ ಹೇಳಿದ್ರೆ ಮಲ್ಲಿಗೆ, ಆದ್ರೆ ಮಲ್ಲಿಗೆ ಅಲ್ಲ ಅದು. ಅದು ಮಲ್ಲಿಗೆಯ ಏನು ಸೆಂಟ್, ಅದನ್ನ ಕೆಮಿಕಲ್ ಅಲ್ಲಿ ತಯಾರು ಮಾಡಿರ್ತಾರೆ. ಈವನ್ ನಿಮ್ಗೆ ಕೋಕೋನಟ್ ಎಣ್ಣೆ, ತೆಂಗಿನ ಎಣ್ಣೆಯ ಈಗ ಏನ್ ಮಾಡ್ತಾರೆ, ಸ್ಪೆಲ್ ಅನ್ನ ಕಂಡುಹಿಡಿದಿದ್ದಾರೆ. ಅದು ನಿಮ್ಗೆ ತೆಂಗಿನೆಣ್ಣೆನೇ ಆಗಿರೋದಿಲ್ಲ. 1 ಲೀಟ್ರಿಗೆ ನೀವು ಜಸ್ಟ್ ಒಂದು 100 ml ಹಾಕಿದ್ರೆ ಸಾಕಂತೆ ಆ ಎಣ್ಣೆ ತೆಂಗಿನೆಣ್ಣೆ ಆಗ್ಬಿಡ್ತದೆ. ಅಷ್ಟ್ರ ಮಟ್ಟಿಗೆ ಜನ ಫೈಂಡ್ ಔಟ್ ಮಾಡಿದ್ದಾರೆ. ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಪರ್ಫ್ಯೂಮ್ಸ್, ಫ್ರಾಗ್ರೆನ್ಸಸ್, ಸೆಂಟ್, ಎಸೆನ್ಸ್ ಅಂಡ್ ಇನ್ಸೆನ್ಸ್ ಸ್ಟಿಕ್ಸ್, ಅಗರ್ಬತ್ತಿ ವಿತ್ ಫಾರ್ಮುಲೇಷನ್, ಎ ಕಂಪ್ಲೀಟ್ ಹ್ಯಾಂಡ್ ಬುಕ್. ಇದರ ಬಗ್ಗೆ ನಿಮಗೆ ತುಂಬಾ ಡೀಟೇಲ್ಸ್ ಎಲ್ಲ ಸಿಗ್ತದೆ, ಹೇಗೆ ತಯಾರು ಮಾಡಿ, ಏನ್ ತಯಾರು ಮಾಡ್ಬೋದು, ಇದೆಲ್ಲ ಹೇಗೆ ತಯಾರು ಮಾಡ್ತಾ, ಇದ್ರ ಬಗ್ಗೆ ಎಲ್ಲ ನಿಮ್ಗೆ ಇನ್ ಡೀಟೇಲ್ಸ್ ಸಿಗ್ತದೆ. ಇದ್ರ ಬಗ್ಗೆ ನೀವು ಸ್ಟಡಿ ಮಾಡ್ಬೇಕಾಗ್ತದೆ. ಸೊ ಆದ್ರಿಂದ ಇವತ್ತೇ ನೀವು ಇದ್ರ ಬಗ್ಗೆ ಸೀರಿಯಸ್ ಆಗಿ ತಗೊಂಡು, ಈ ಬಿಸ್ನೆಸ್ ಬಗ್ಗೆ ನಾನು ಹೇಳೋದು, ಜನರಿಗೆ ಆರೋಗ್ಯದ ಬಗ್ಗೆ ನೀವು ಇದನ್ನ ಕರೆಕ್ಟ್ ಮಾಡ್ಲಿಕ್ಕೆ ಆಗ್ತದೆ. ಸಿಗರೇಟ್ಗೆ ಧೂಯೆ ಅಂದ್ರೆ ಸಿಗರೇಟ್ ಹೊಗೆ, ಸೇ ಬಿ ಜಾದ. ಸರಿ ಕೇಳ್ಕೊಳ್ಳಿ, ಇದೊಂದು ತೆಗೆದು ಇಟ್ಕೊಳ್ಳಿ. ಸಿಗರೇಟ್ ಹೊಗೆಗಿಂತ ಜಾದಾ ಹಾನಿಕಾರಕ ಹೇ ಅಗರಬತ್ತಿ ಕಾ ಧುವಾ. ಈ ಅಗರಬತ್ತಿ ಏನು ನೀವು ಯೂಸ್ ಮಾಡ್ತೀರಿ, ಮಾರ್ಕೆಟಲ್ಲಿ ಸಿಗ್ತಾರೆ, ಅದರ ಹೊಗೆ ಇದೆಯಲ್ಲ, ಸಿಗರೇಟ್ಗಿಂತ ಡೇಂಜರ್ ಅಂತ ಆಗ್ತದೆ. ಯಾಕೆಂದ್ರೆ ಅದರಲ್ಲಿರುವ ಇಂಗ್ರೀಡಿಯೆಂಟ್ಸ್, ಅಫ್ಕೋರ್ಸ್ ಸಿಗರೇಟ್ ಅಲ್ಲಿ ಒಂದು ಯೂಸ್ ಮಾಡ್ತಾರೆ ನಿಕೋಟಿನ್ ಮಾತ್ರ, ಬಟ್ ಇದರಲ್ಲಿ ಎಷ್ಟು ತರದ್ದು ಯೂಸ್ ಮಾಡ್ತಾರೆ, ಎಷ್ಟು ಪರಿಮಳ ಬರಲಿ, ಅದು ಬರಲಿ, ಇದು ಬರಲಿ ಅಂತ ಯೂಸ್ ಮಾಡ್ತಾರೆ. ಮ್ಯಾಕ್ಸಿಮಮ್ ನಿಮ್ಗೆ ಬೇಕಾದ್ರೆ ರಿಪೋರ್ಟ್ ಕೊಡ್ತೀನಿ ನಾನು, ಎಷ್ಟೋ ಅಗರಬತ್ತಿ ಬ್ಯಾನ್ ಆಗಿದೆ. ಯಾಕಂದ್ರೆ ಅದು ಹಚ್ಚಿದ್ರೆ ಅಸ್ತಮಾ ಪ್ರಾಬ್ಲಮ್ ಗ್ಯಾರಂಟಿ, ಅದು ಹಚ್ಚಿದ್ರೆ ಕ್ಯಾನ್ಸರ್ ಬರೋ ಚಾನ್ಸಸ್ ಸಹ ಇದೆ ಅಂತ. ಸೊ ರಿಸರ್ಚ್. ಓಕೆ, ಈಗ ನಾವು ಮುಂದಕ್ಕೆ ಹೋಗೋಣ. ಇದೇ ನೋಡಿ, DXN ಈ ಮರದವನ್ನು ಏನ್ ಮಾಡ್ತಾರೆ, ಕಟ್ ಮಾಡಿ ಇದರ ಕಡ್ಡಿಯನ್ನ ಯೂಸ್ ಮಾಡ್ತಾರೆ. ಸೊ ಈ ಮರಗಳು ಆಕ್ಚುಲಿ ಆರೋಗ್ಯಕ್ಕೆ ಒಳ್ಳೇದು, ಇದರ ಹೊಗೆನೂ ಒಳ್ಳೇದು, ಅದಕ್ಕೋಸ್ಕರ. ಬಟ್ ಇದು ಕಾಸ್ಟ್ಲಿ. ಬಟ್ DXN ಈ ಮರದ ಏನು ಕಡ್ಡಿಗಳನ್ನ ಮಾತ್ರ ಯೂಸ್ ಮಾಡ್ತಾರೆ. ಸೊ ಇದಕ್ಕೆ ವೈಟ್ ಪೈನ್ ಅಂಡ್ ಆಸ್ಪೆನ್ ವುಡ್ ಅಂತ ಕರೀತಾರೆ. ವೈಟ್ ಪೈನ್ ಅಂದ್ರೆ ಬಿಳಿ ಪೈನ್ ಮರಗಳು ಅಂತ. ತುಂಬಾ ಇದು ಎಲ್ಲ ಸಾಧಾರಣ ನಿಮ್ಗೆ ಊಟಿ ಸೈಡಲ್ಲೆಲ್ಲ ನೋಡಿ ಇದು ಇರ್ತದೆ, ತುಂಬಾ ಹೈಟ್ ಪ್ರದೇಶದಲ್ಲಿ ಬೆಳೀತದೆ ಇದು. ಸೊ ಈ ಮರದ ಕಡ್ಡಿಗಳನ್ನ ಯೂಸ್ ಮಾಡ್ತಾರೆ, ಇದು ಆರೋಗ್ಯಕ್ಕೆ ಒಳ್ಳೇದು ಅಂತ ಸಂಶೋಧನೆಯಿಂದ ಗೊತ್ತಾಗಿದೆ. ನ್ಯೂಜಿಲೆಂಡ್ ಅಲ್ಲಿ ಜಾಸ್ತಿ ಬೆಳೀತಾರೆ ಸರ್. ಸ್ವೀಡನ್ ನ್ಯೂಜಿಲೆಂಡ್ ಅಲ್ಲಿ. ಹಾ ನೋಡಿ, ಸ್ವೀಡನ್ ಮತ್ತೆ ನ್ಯೂಜಿಲ್ಯಾಂಡ್ ಅಲ್ಲಿಂದ ಇಂಪೋರ್ಟ್ ಮಾಡ್ಬೋದೇನೋ ಗೊತ್ತಿಲ್ಲ. ಬಟ್ cold ನಮ್ಮಲ್ಲಿ ಜಾಗ. ಕೋಲ್ಡ್ ಜಾಗದಲ್ಲಿ, ಎಸ್ ಕೋಲ್ಡ್ ಜಾಗದಲ್ಲಿ ಜಾಸ್ತಿ ಬೆಳೀತದೆ. ಸೊ ಇದನ್ನ ನಾವು ನಮ್ಮ ಅಗರಬತ್ತಿ ಕಡ್ಡಿಯಾಗಿ ಯೂಸ್ ಮಾಡ್ತೀವಿ. ಸೊ ನೀವು ಬೇರೆ ನೋಡಿ, ಬ್ಯಾಂಬೂ ಯೂಸ್ ಮಾಡಿದ್ರೆ ಕಾರ್ಬನ್ ಮಾನಾಕ್ಸೈಡ್ ರಿಲೀಸ್ ಆಗ್ತದೆ, ಅದಕ್ಕೋಸ್ಕರ ಬಿದಿರನ್ನ ಯೂಸ್ ಮಾಡಬಾರ್ದು. ಬರ್ನಿಂಗ್ ಬ್ಯಾಂಬೂ ರಿಲೀಸ್. ಬ್ಯಾಂಬೂ ಈಗ ಬೇರೆ ನೀವು ಅಗರಬತ್ತಿ ಹಚ್ಚಿದ್ರೆ ಅದರಲ್ಲಿ ಬ್ಯಾಂಬೂ ಕಡ್ಡಿ ಇರ್ತದೆ, ಅದಕ್ಕೆ ಏನಂತಾರೆ, ಇದನ್ನ ಎಲ್ಲ ರಾಳವನ್ನ ಅಥವಾ ನಿಮ್ಗೆ ಈ ಮಸಿಯನ್ನ ಇದಿಲ್ಲನ್ನೆಲ್ಲ ಹಚ್ಚಿ ಅದನ್ನ ಗಮ್ ಹಾಕಿ ಅದಿರ್ತದೆ. ಅದು ಹಚ್ಚಿದಾಗ ಏನಾಗ್ತದೆ ಅಂದ್ರೆ ಕಾರ್ಬನ್ ಮಾನಾಕ್ಸೈಡ್ ರಿಲೀಸ್ ಆಗ್ತದೆ. ಕಾರ್ಬನ್ ಮಾನಾಕ್ಸೈಡ್ ಇಸ್ ಹಾರ್ಮ್ಫುಲ್, ಒಂದು ಹೊಗೆ, ಅದು ಕೆಮಿಕಲ್ ಅಂತಾನೆ ಹೇಳ್ಬೋದು.
ಅದು ತಗೊಂಡ್ರೆ ನಮಗೆ ಪ್ರಾಬ್ಲಮ್ ಆಗ್ತದೆ. ಸೊ ಅದಕ್ಕೋಸ್ಕರ ಅದನ್ನು ಯೂಸ್ ಮಾಡಬಾರ್ದು ಅಂತಿದೆ. ಸೊ ಈಗ DXN ಯೂಸ್ ಮಾಡೋದ್ರಿಂದ ಏನೇನು ಲಾಭಗಳೆಲ್ಲ ನಿಮಗೆ ಗೊತ್ತಾಯ್ತು. ಸೊ ಇದನ್ನು ಸಹ ನಿಮಗೆ ಎಷ್ಟು ಜನ ಇದುವರೆಗೂ ನೀವು ತಗೊಳ್ಳಿಲ್ಲೋ ಗೊತ್ತಿಲ್ಲ, ಬಟ್ ತಗೊಳ್ಳಿಲ್ಲ ಅಂತ ಹೇಳಿದ್ರೆ ಇದನ್ನು ಒಂದು ಸ್ಕ್ರೀನ್ ಶಾಟ್ ತೆಗೆದಿಡಿ. ಯಾಕೆಂದ್ರೆ ಇದರಲ್ಲಿ DXN ಅಲ್ಲಿ ಪ್ಯೂರ್ ಗ್ರೀ ಅಂದ್ರೆ ಪ್ಯೂರ್ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತಾಗ್ತದಲ್ಲ, ತುಪ್ಪ ಅಂದ್ರೆ ಉತ್ತಮವಾದ ಯಾವುದೇ ಏನು ಅದರಲ್ಲಿ ಕಲ್ಮಶ ಇಲ್ಲ, ಪ್ಯೂರ್, ಅದನ್ನು ಯೂಸ್ ಮಾಡಿದ್ದಾರೆ. ಕರ್ಪೂರವನ್ನು ಯೂಸ್ ಮಾಡಿದ್ದಾರೆ. ನ್ಯಾಚುರಲ್, ಸ್ವಾಭಾವಿಕವಾದ, ಯಾಕಂದ್ರೆ ನೀವು ಕ್ಲೈಮ್ ಮಾಡ್ಬೋದು, ಬೇರೆ ಕಡೆ ಹೋಗಿ ತೋರಿಸ್ಬೋದು. ಹರ್ಬನ್ನು ಯೂಸ್ ಮಾಡಿ, ಫರ್ಮೆಂಟೆಡ್ ಗ್ರಾಸ್ ಇದೆ, ನ್ಯಾಚುರಲ್ ಎಸೆನ್ಷಿಯಲ್ ಆಯಿಲ್ ಇದೆ. ನೀವು ಇದನ್ನ ನಮ್ಮ ಪ್ಯಾಕೆಟಲ್ಲಿ ನೋಡ್ಬೋದು. ಮೇಡ್ ಫ್ರಮ್ ಪ್ಯೂರ್ ಆ್ಯಂಡ್ ನ್ಯಾಚುರಲ್ ಇಂಗ್ರೀಡಿಯಂಟ್, ದೀಸ್ ಇನ್ಸೆನ್ಸ್ ಸ್ಟಿಕ್ಸ್ ಕ್ಯಾರಿ ಎ ಪ್ಲೆಸೆಂಟ್ ಅರೋಮಾ ಟು ಕೀಪ್ ಯುವರ್ ಪ್ಲೇಸ್ ಫ್ರೆಶ್. ಸೊ ನಿಮಗೆ ತುಂಬ ಇದರಲ್ಲಿ ಸ್ಮೆಲ್ ನೀವು ಕಾಣಲಿಕ್ಕಿಲ್ಲ, ಯಾಕಂದ್ರೆ ಇದರಲ್ಲಿ ಕೆಮಿಕಲ್, ನ್ಯಾಚುರಲ್. ಈಗ ನೀವು ಮಲ್ಲಿಗೆ ಹೂ ಇದ್ರೆ ಹೇಗೆ ಬರ್ತದೆ, ನೀವು ಮೂಗಿಗೆ ಹಿಡಿದ್ರೆ ಮಾತ್ರ ಸ್ಮೆಲ್ ಬರ್ತದೆ. ದೂರ ಇಟ್ಟರೆ ನಿಮ್ಗೆ ಎಲ್ಲೋ ಒಂದ್ಸಲ ಬರ್ಬೋದು, ಮತ್ತೆ ಅದು ಬರುವುದಿಲ್ಲ. ಸೊ ದಟ್ ಈಸ್ ಅದೇ ಥರ ಅದು ಬರ್ತಾ ಇರ್ತದೆ, ನಮ್ಗೆ ಗೊತ್ತಾಗೋದಿಲ್ಲ. ಸ್ಲೋ ಆ್ಯಂಡ್ ಸ್ಟಡಿ ಅದು ಇದ್ದೇ ಇರ್ತದೆ. ಅದೇ ನೀವು ಬೇರೆ ಬೇರೆ ಹೂ, ಸಂಪಿಗೆ ಹೂ ಎಲ್ಲ ನೋಡಿ, ತಗೊಂಡ್ರು ಕೂಡ ಒಂದ್ಸಲ ಹೊಡಿತದೆ, ಪರಿಮಳ ಬರ್ತದೆ, ಮತ್ತೆ ಸ್ಲೋ ಆಗಿರ್ತದೆ. ಸೊ ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ನ್ಯಾಚುರಲ್ ಆ್ಯಂಡ್ ಕೆಮಿಕಲ್ ಸ್ಮೆಲ್ ನಿಮಗೆ ಬರ್ತಾನೆ ಇರ್ತದೆ. ಬಂದೆಲ್ಲ ಯಾರಾದರೂ ಸೆಂಟ್ ಹಾಕಿದ್ರೆ ನೋಡಿ, ನಿಮ್ಗೆ ಗೊತ್ತಾಗ್ತದೆ. ಪಾಸ್ ಆಗಬೇಕಾದ್ರೆ ಆ ಸೆಂಟ್ ಹೊಡಿತದೆ ನಿಮಗೆ. ದಟ್ ಈಸ್ ಆಲ್ ಕೆಮಿಕಲ್. ಸಿನ್ಸ್ ದೀಸ್ ಇನ್ಸೆನ್ಸ್ ಸ್ಟಿಕ್ಸ್ ಆರ್ ಮೇಡ್ ಫ್ರಮ್ ಪ್ಯೂರ್ ಫರ್ಮೆಂಟೆಡ್ ಗ್ರಾಸ್ ಆ್ಯಂಡ್ ನ್ಯಾಚುರಲ್ ಹರ್ಬ್ಸ್ ಆ್ಯಂಡ್ ಎಸೆನ್ಷಿಯಲ್ ಆಯಿಲ್, ದೇ ಎಮಿಟ್ ಲೋ ಸ್ಮೋಕ್. ಈವನ್ ನಿಮಗೆ ಸ್ಮೋಕ್ ಉಂಟಲ್ಲ, ಅದನ್ನು ನುಂಗಿ ಬಿಡ್ತದೆ ಅಂತ ಹೇಳ್ತಾರೆ. ಅಂದರೆ ಸ್ಮೋಕ್ ತುಂಬ ಕಮ್ಮಿ ಬರ್ತದೆ. ಸೊ ಅದು ಸಹ ನಿಮಗೆ ಬೆನಿಫಿಟ್ ಆಗಿ ಕಾಣ್ತದೆ. ಸೊ ದಿಸ್ ಇಸ್ ದ ಮೇನ್ ಬೆನಿಫಿಟ್ ಆಫ್ DXN. ಹೀಗೆ ನಿಮಗೆ ಇನ್ನು ನೀವು ಮುಂದಕ್ಕೆ ಹೋದರೆ, ಈಗ ವಾಸ್ತು ಬಗ್ಗೆ ನಾವು ಸ್ವಲ್ಪ, ವಾಸ್ತು ತಜ್ಞರು ಯಾರು ಇದ್ದಾರ, ನಮ್ಮ ಆನಂದ್ ಮಸ್ಲಿ ಅವರು ಏನು ಓಪನ್ ಮಾಡಲಿ ಮಾತೇ ಆಡಲಿಲ್ಲ. ಸೊ ಈಗ ಯಾರಾದರೂ ವೇಣುಗೋಪಾಲ್ ಅವರು ಇದ್ದಾರೆ. ಇದ್ದಾರ ವೇಣುಗೋಪಾಲ್ ಅವರು? ವೇಣುಗೋಪಾಲ್ ಆ್ಯಕ್ಚುಲಿ ಅವರು ಎಕ್ಸ್ಪರ್ಟ್ ವಾಸ್ತು ತಜ್ಞರು. ಬಂದಿದ್ದಾರಾ ವೇಣುಗೋಪಾಲ್ ಅವರು? ಕಾಣ್ತಾ ಇಲ್ಲ. ಓಕೆ, ಇದರಲ್ಲಿ ಕೊಟ್ಟಿದ್ದಾರೆ ನೋಡಿ ಹೇಗೆ ಅದು ವರ್ಕ್ ಆಗ್ತದೆ ಅಂತ. ನೀವು ಯಾವಾಗ ದಿವಸ ನೀವು ಹಚ್ಚಬಹುದು ಅದನ್ನು ಕೊಟ್ಟಿದ್ದಾರೆ. ಪ್ಯೂರ್ ಗೀ ಆ್ಯಂಡ್ ಕಫೂರ್ ಆ್ಯಂಡ್ ಮೇಡ್ ಫ್ರಮ್, ಇದೆಲ್ಲ ಆಯ್ತಲ್ಲ ಮ್ಯಾನುಫ್ಯಾಕ್ಚರ್. ಓಕೆ, ಇದನ್ನ ನಾವು ಶೂನ್ಯತಿ ಪ್ರಾಡಕ್ಟ್ಸ್ ಪ್ರೈವೇಟ್ ಲಿಮಿಟೆಡ್, ಅಂದರೆ ನಮ್ಮ ಶೂನ್ಯ ಇದೆಯಲ್ಲ, ಅವರು ಇದನ್ನ ರೆಡಿ ಮಾಡಿ ನಮಗೆ ಕಳಿಸ್ತಾ ಇದ್ದಾರೆ. ಸೊ ಅದರಿಂದ 100% ನಿಮಗೆ ಅದರ ಬೆನಿಫಿಟ್ ನೀವು ಕಾಣ್ಬೋದು ಒನ್ ಬೈ ಒನ್. ಸೊ ಈಗ ನಾನು ನಿಮಗೆ ವಾಸ್ತು ಬಗ್ಗೆ, ಇದರಲ್ಲಿ ಪ್ಯೂರ್ ಗೀ ಒಂದೇದಾಗಿ ನೋಡಿ, ಇಲ್ಲಿ ಕಾಣ್ತಾ ಇದೆಯಲ್ಲ, ಇದು ತುಪ್ಪ, ಶುದ್ಧ ತುಪ್ಪ ಅಂತ ಹೇಳ್ಬೋದು. ಶುದ್ಧ ತುಪ್ಪವನ್ನು ಇದರಲ್ಲಿ ಬಳಸಿರ್ತಾರೆ. ನಂಬರ್ 1 ನೋಟ್ ಮಾಡ್ಕೊಳ್ಳಿ, ಅದರ್ವೈಸ್ ಫೋಟೋ ತೆಗೆದು ಇಟ್ಕೊಳ್ಳಿ. ನಮ್ಮ ಈ ಅಗರಬತ್ತಿಯಲ್ಲಿ ಏನೇನು ಉಂಟು ಅಂತ ಜನರಿಗೆ ಆಶ್ಚರ್ಯ ಆಗ್ತದೆ. ಶುದ್ಧ ತುಪ್ಪ ಎಲ್ಲಿ ಯೂಸ್ ಮಾಡ್ತಾರೆ? ತುಪ್ಪ ಇರುವುದು ಹವನದಲ್ಲಿ, ಹೋಮಗಳಲ್ಲಿ ಅದನ್ನು ಯೂಸ್ ಮಾಡ್ತಾರೆ. ಒಂದು ಹೋಮ ಮಾಡ್ಬೇಕಾದ್ರೆ ಇವತ್ತು 10,000 ರೂಪಾಯಿವರೆಗೆ ಆಗೋಗ್ತದೆ. ಯಾಕೆಂದ್ರೆ ಅವರು ಶುದ್ಧ ತುಪ್ಪ, ಒಂದು ತುಪ್ಪಕ್ಕೆಲ್ಲ 1,000 ರೂಪಾಯಿ ಮೇಲೆ ಇದೆ. ಸೊ ಅದಕ್ಕೋಸ್ಕರ ರೇಟ್ ನೀವು ಹೇಳಬೇಕಾದ್ರೆ, ನಿಮಗೆ ಒಳ್ಳೇದು ಬರಬೇಕಾದ್ರೆ ಒಳ್ಳೇದು ಯೂಸ್ ಮಾಡಿರ್ಬೇಕಲ್ಲ, ಅದಕ್ಕೋಸ್ಕರ ನೀವು ಇದನ್ನ ಹೇಳಬೇಕು. ಇದರಲ್ಲಿ ಶುದ್ಧ ತುಪ್ಪವನ್ನು ಯೂಸ್ ಮಾಡಿದ್ದಾರೆ. ಕರ್ಪೂರ ಆಲ್ಸೋ ನಿಮಗೆ ವೆರಿ ಇಂಪಾರ್ಟೆಂಟ್, ನ್ಯಾಚುರಲ್ ಕರ್ಪೂರ. ಸೊ ಅದನ್ನು ಇದರಲ್ಲಿ ಯೂಸ್ ಮಾಡಿದ್ದಾರೆ. ಆರ್ಗ್ಯಾನಿಕ್ ಹನಿ ಇರ್ಬೋದು, ಪ್ಯೂರ್ ಹರ್ಬ್ ಇರ್ಬೋದು, ಆಯುರ್ವೇದಿಕ್ ನಿಮಗೆ ಸ್ಪೈಸಸ್ ಇರ್ಬೋದು, ನ್ಯಾಚುರಲ್ ರೆಸಿನ್ಸ್ ಇರ್ಬೋದು, ಆರೋಮ್ಯಾಟಿಕ್ ವುಡ್ಸ್ ಇರ್ಬೋದು, ಫ್ಲವರ್ ಎಸೆನ್ಷಿಯಲ್ ಆಯಿಲ್, ದೀಸ್ ಆರ್ ದ ಇವನ್ ಫ್ಲೋರಾ. ಸೊ ನಿಮಗೆ ಇದನ್ನು ಯೂಸ್ ಮಾಡಿರ್ತಾರೆ. ಅದನ್ನು 100% ನಿಮಗೆ ನ್ಯಾಚುರಲ್ ಆಗಿ ಇದು ಇರ್ತದೆ. ಅದಕ್ಕೋಸ್ಕರ ನಿಮಗೆ ವಾಸ್ತು ಮೇಲೆ ಇದು ತುಂಬ ವರ್ಕ್ ಆಗ್ತದೆ ಅಂತ. ಸೊ ಇದು ಫರ್ಮೆಂಟೆಡ್ ಗ್ರಾಸ್, ಫರ್ಮೆಂಟೆಡ್ ಫ್ಲವರ್, ದಿಸ್ ಈಸ್ ಫರ್ಮೆಂಟೆಡ್ ಫ್ಲವರ್. ನೀವು ನೋಡಿರ್ಬೋದು, ಹೊರಗಡೆ ಮಲ್ಲಿಗೆ ಇರ್ಬೋದು, ಅಥವಾ ಸೇವಂತಿಗೆ ಇರ್ಬೋದು, ಅಥವಾ ಗೊಂಡೆ ಹೂ ಇರ್ಬೋದು, ಅಥವಾ ಬೇರೆ ಬೇರೆ ಹೂ ಇದೆ. ಇದನ್ನು ಏನು ಮಾಡ್ತಾರೆ ಅಂತ ಹೇಳಿದ್ರೆ ಒಣಗಿಸ್ತಾರೆ. ಒಣಗಿಸ್ಬಿಟ್ಟಾಗ ಇದನ್ನು ಡ್ರೈ ಮಾಡ್ತಾರೆ, ಇದರಲ್ಲಿ ಪೌಡರ್ ತಯಾರು ಮಾಡ್ತಾರೆ. ಇದರದ್ದು ಏನು ನಿಮಗೆ ಹಾರ್ಮ್ಫುಲ್ ಇಲ್ಲ, ಇದನ್ನು ಇದರಲ್ಲಿ ಯೂಸ್ ಮಾಡಿರ್ತಾರೆ. ದಟ್ ಈಸ್ ಅ ಥಿಂಗ್. ಇದು ಫರ್ಮೆಂಟೆಡ್ ಗ್ರಾಸ್. ಬೇರೆ ಬೇರೆ ಗ್ರಾಸ್ ಇದೆ. ಸೊ ಯಾವುದಕ್ಕೆ ಅಗರಬತ್ತಿಗೆ ಸೆಟ್ ಆಗುವ ಗ್ರಾಸನ್ನು, ಹುಲ್ಲನ್ನು ಈ ಥರ ಕಟ್ ಮಾಡಿ ಇದನ್ನು ಡ್ರೈ ಮಾಡಿ ಇದನ್ನು ಫರ್ಮೆಂಟೆಡ್ ಮಾಡ್ತಾರೆ. ಸೊ ಇದರ ಪೌಡ್ರೆಲ್ಲ ಇದರಲ್ಲಿ ಯೂಸ್ ಮಾಡಿರ್ತಾರೆ. ಸೊ ನಿಮಗೆ ಇದೆಲ್ಲ ಗೊತ್ತಿರಬೇಕು. ಯಾಕೆಂದರೆ ಒಂದು ಪ್ರಾಡಕ್ಟ್ ಅದು ತಯಾರಾಗಬೇಕಾದ್ರೆ ಏನೇನು ಅದರ ಹಿಂದೆ ಇದೆ,
ಆವಾಗ ಮಾತ್ರ ನೀವು ಪೊಸಿಷನ್ ಮಾಡಲಿಕ್ಕೆ ತುಂಬ ಈಸಿ ಆಗ್ತದೆ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ನಿಮಗೆ ಆಯಿಲನ್ನು ಯೂಸ್ ಮಾಡ್ತಾರೆ. ಬೇರೆ ಬೇರೆ ನಿಮಗೆ ನೋಡಿರ್ಬೋದು ನೀವು. ಈಗ ನ್ಯಾಚುರಲ್, ಈಗ ಫ್ಲೋರಾ ಆಯಿಲ್ ಇರ್ಬೋದು, ಅಥವಾ ಮಲ್ಲಿಗೆ ಆಯಿಲ್ ಇರ್ಬೋದು. ಇಂಥ ಆಯಿಲ್ಗಳು ಸಿಗ್ತದೆ ಬೇಕಾದಷ್ಟು ಹೂವಿನಿಂದ, ಮತ್ತೆ ಆಮೇಲೆ ಎಲೆಯಿಂದ, ಅಥವಾ ನಿಮಗೆ ಈವನ್ ಸ್ಯಾಂಡಲ್ವುಡ್ ಆಯಿಲ್ಸ್ ಎಲ್ಲ ಬರ್ತದಲ್ಲ, ಇದೆಲ್ಲ ಆ ಮರದಿಂದ ತಯಾರಾಗ್ತದೆ. ಇಲ್ಲಿ ನೋಡ್ಬೋದು ನಿಮಗೆ ನ್ಯಾಚುರಲ್ ಆಯಿಲ್, ಇದನ್ನು ಅದರಲ್ಲಿ ಮಿಕ್ಸ್ ಮಾಡಿರ್ತಾರೆ. ಸೊ ಈಗ ಲಾಸ್ಟ್ ಬಟ್ ಲೀಸ್ಟ್, ಓಕೆ, ಆನಂದ್ ಮಸ್ಲಿ ಅವ್ರು ಬಂದರು, ಅವರಿಗೆ ಇದ್ರ ಬಗ್ಗೆ ತಿಳಿಸ್ಬೋದು. ಅವರು ವಾಸ್ತು ಬಗ್ಗೆ ನನಗೇನು ಐಡಿಯಾ ಇಲ್ಲ. ನಾನು ನಿಮ್ಗೆ ಇದರಲ್ಲಿ ಏನು ಕೊಟ್ಟಿದ್ದಾರೆ ಅದನ್ನು ಮಾತ್ರ ನಾನು ನಿಮಗೆ ತಿಳಿಸ್ಲಿಕ್ಕಿದ್ದೀನಿ. ವಾಸ್ತು ತಜ್ಞರ ಹತ್ರ ನೀವು ಜಾಸ್ತಿ ಅದರ ಬಗ್ಗೆ ಕೇಳ್ಬೋದು. ಇಲ್ಲಿ ಕೊಟ್ಟಿದ್ದಾರೆ ಗ್ರಹ ವಾಸ್ತು ಅಂತ. ಅಂದರೆ ನೀವು ವಾಟ್ ಎವರ್ ದ ವಾಸ್ತು ಇರಲಿ, ಏನು ತೊಂದರೆ ಇಲ್ಲ. ನೀವು ಆಲ್ರೆಡಿ ಮನೆ ಕಟ್ಟಿದ್ದೀರಿ, ಅಥವಾ ನಿಮ್ಮ ರೂಮ್ ಮಾಡಿದಿರಿ, ಅಥವಾ ನೀವು ಎಲ್ಲಿ ಏನೇನು ಮಾಡಿದಿರಿ, ಅದೇನು ತೊಂದರೆ ಇಲ್ಲ. ಬಟ್ ನೀವು ಇಲ್ಲಿ ಕೊಟ್ಟಿದ್ದಾರೆ ಒಂದು ಹೇಗಿರಬೇಕು ಅಂತ. ವರುಣ ಹೇಗಿರಬೇಕು, ಪಶ್ಚಿಮದೆಲ್ಲ ನೈಋತ್ಯ ಹೇಗಿರಬೇಕು, ವಾಯು ಹೇಗಿರಬೇಕು, ಉತ್ತರ ಹೇಗಿರಬೇಕು, ಈಶಾನ್ಯ, ಪೂರ್ವ, ಓಕೆ, ನೋ ಪ್ರಾಬ್ಲಮ್. ನಿಮ್ಮ ಪೂಜಾ ಕೋಣೆ ಇರ್ಬೋದು, ಹಾಲ್ ಇರ್ಬೋದು, ಎಲ್ಲಿ ನೀವು ಹಣ ಇಡ್ತೀರಿ, ಅಥವಾ ಟಾಯ್ಲೆಟ್ ಎಲ್ಲಿ ಇಟ್ಟಿರ್ತೀರಿ, ಇದೆಲ್ಲ ಕೊಟ್ಟಿದ್ದಾರೆ. ದಿಸ್ ಇಸ್ ಒಂದು ಜನರಲ್ ಅಂತ ತಿಳ್ಕೊಳ್ಳಿ, ಜನರಲ್. ಬಟ್ ಏನೋ ಸಮ್ ಮಿಸ್ಟೇಕ್ ಆಗ್ತದೆ, ಡೋಂಟ್ ವರಿ. ಆ ಮಿಸ್ಟೇಕ್ ಅದಕ್ಕೆ ಏನು ವರಿ ಮಾಡ್ಲಿಕ್ಕೆ ಹೋಗಬೇಡಿ. ನೀವು ಜಸ್ಟ್ ಈ ಅಗರಬತ್ತಿಯನ್ನು ಹಚ್ಚಿ ನೋಡಿ. ನೀವು ಒಂದು ತಿಂಗಳಲ್ಲಿ ನಿಮಗೆ ಏನು ಚೇಂಜಸ್ ಆಗ್ತದೆ ನನಗೆ ತಿಳಿಸಿ, ಅಷ್ಟೇ ನಾನು ಹೇಳೋದು. ವಾಟ್ ಎವರ್ ಇಟ್ ಮೇ ಬಿ, ಅದನ್ನೇನು ಚೇಂಜ್ ಮಾಡ್ಲಿಕ್ಕೆ ಹೋಗಲಿ, ಲೆಟ್ ಇಟ್ ಬಿ. ಬಟ್ ನೀವು ಈ 2 ಅಗರಬತ್ತಿಯನ್ನು ನೀವು ದಿನ ಹಚ್ಚಲಿಕ್ಕೆ ಸ್ಟಾರ್ಟ್ ಮಾಡಿ ನೋಡಿ ಯಾವ ರೀತಿ ನಿಮಗೆ ಚೇಂಜ್ ಬರ್ತದೆ ಅಂತ. ಸೊ ಕನ್ನಡದಲ್ಲಿ ವಾಸ್ತು ಎಂದರೆ ವಾಸ್ತುಸ್ಥಳದ ವಿನ್ಯಾಸ ಮತ್ತು ನಿರ್ಮಾಣದ ನಿಯಮಗಳು. ಇದು ಮನೆಯಲ್ಲಿ ಸಕಾರಾತ್ಮಕ ಶಕ್ತಿ, ದಟ್ ಈಸ್ ದ ಮೈನ್ ಇಂಪಾರ್ಟೆಂಟ್. ಇದು ಹಚ್ಚುವುದರಿಂದ ಸಂತೋಷ ಮತ್ತು ಸಮೃದ್ಧಿಯನ್ನು ತರಲು ದಿಕ್ಕುಗಳು ಈಶಾನ್ಯ, ಆಗ್ನೇಯ, ನೈಋತ್ಯ, ವಾಯುವ್ಯ. ಇದು 5 ಮೂಲಭೂತ ಅಂಶಗಳು: ಭೂಮಿ, ನೀರು, ಬೆಂಕಿ, ಗಾಳಿ, ಆಕಾಶ, ಮತ್ತು ಜಾಗದ ಜೋಡಣೆಯ ತತ್ವಗಳನ್ನು ಆಧರಿಸಿದೆ. ಇದು ಮುಖ್ಯ ದ್ವಾರದ ದಿಕ್ಕು, ಅಡುಗೆ ಮನೆ, ಪೂಜಾ ಕೋಣೆ, ಮಲಗುವ ಕೋಣೆಗಳ ಸ್ಥಳ ಮತ್ತು ಕಿಟಕಿ ಬಾಗಿಲುಗಳ ಜೋಡಣೆಗಳ ಬಗ್ಗೆ ಸಲಹೆಗಳನ್ನು ನೀಡುತ್ತದೆ. ಸೊ ಅದರಿಂದ ಒಂದು ಸಿಸ್ಟಮ್ ಇದೆ ಅದರಲ್ಲಿ, ಆ ಸಿಸ್ಟಮ್ಯಾಟಿಕ್ ಆಗಿ. ಯಾಕೆಂದರೆ ನಾವು ಮನೆ ಕಟ್ಟಬೇಕಾದ್ರೆ ನಾವು ಮರಳನ್ನು ತಂದಿರ್ತೀವಿ, ಇಟ್ಟಿಗೆಗಳನ್ನು ತಂದಿರ್ತೀವಿ, ಮಣ್ಣನ್ನು ಯೂಸ್ ಮಾಡಿರ್ತೀವಿ, ಮರಗಳನ್ನು ಯೂಸ್ ಮಾಡಿರ್ತೀವಿ. ಬೇರೆ ಬೇರೆ ಜನ ಬಂದಿರ್ತಾರೆ ಬೇರೆ ಬೇರೆ ಕಡೆಯಿಂದ. ಆವಾಗ ಗೊತ್ತಿಲ್ಲದೋ ಕೆಲವು ನೆಗೆಟಿವ್ಸ್ ಬಂದಿರ್ಬೋದು, ಇಲ್ಲ ಅಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಸೊ ಆದರೆ ಇದನ್ನ ವಾಸ್ತುವಿಂದ ನೀವು ಅದನ್ನ ಸರಿ ಮಾಡ್ಕೋಬಹುದು ಅಂತ ವಾಸ್ತು ಶಾಸ್ತ್ರ ಹೇಳ್ತದೆ. ಸೊ ಹಾಗೇನೆ ನಮ್ಮ ಅಗರಬತ್ತಿ ಕೂಡ ಅದರಲ್ಲೂ ಏನಾದರೂ ಮಿಸ್ ಆದರೆ ನೀವು ಇದನ್ನು ಹಚ್ಚಿಬಿಟ್ಟು ಕರೆಕ್ಟ್ ಮಾಡ್ಬೋದು ಅಂತ ಸಿಸ್ಟಮ್ ಹೇಳ್ತಾ ಇದೆ. ಸೊ ಅದಕ್ಕೆ ನೀವು ಫಾಲೋ ಮಾಡ್ಬೋದು. ಸೊ ಇಲ್ಲಿ ನಿಮಗೆ ನಾರ್ತ್ ಈಸ್ಟ್ ಎಲ್ಲ ಕೊಟ್ಟಿದ್ದಾರೆ. ಇದೆಲ್ಲ ನೀವು ನನ್ನ ಹತ್ರ ಕೇಳಬಾರ್ದು, ಇದು ನನಗೆ ಇದ್ರ ಬಗ್ಗೆ ಐಡಿಯಾ ಇಲ್ಲ. ಏನೇನು ಕೊಟ್ಟಿದ್ದಾರೆ ಅದನ್ನು ಓನ್ಲಿ ಸ್ಲೈಡ್ನ ಅಂತ ಹೇಳ್ಬೋದು ಅಷ್ಟೇ. ನಾರ್ತ್ ವೆಸ್ಟ್, ಸೌತ್ ವೆಸ್ಟ್ ಎಲ್ಲ ಇದೆಲ್ಲ ಇದೆ. ದಿಸ್ ಇಸ್ ದ ಸಿಸ್ಟಮ್ ಆಫ್ ವಾಸ್ತು ಹೇಗಿದೆ, ಅದರ ಥರ ಎಲ್ಲಿರಬೇಕು, ಹೇಗಿಡಬೇಕು, ಅದೆಲ್ಲ ಇದರಲ್ಲಿ ಇದೆ. ಸೊ ಅದಕ್ಕೋಸ್ಕರ ಇದರಲ್ಲಿ ಏನಾದರೂ ಒಂದು ತೊಂದರೆ ಆದರೂ ಕೂಡ ನೀವು ನಮ್ಮ ಅಗರಬತ್ತಿ ಹಚ್ಚಿ ಕರೆಕ್ಟ್ ಮಾಡ್ಬೋದಂತೆ ನಾನು ಹೇಳ್ಬೋದು ಅಷ್ಟೇ. ಈಗ ಮನೆಗಿದೆ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಬಟ್ ಈಗ ನಮ್ಮ ಅಗರಬತ್ತಿ DXನ ಅಗರಬತ್ತಿ ನಾವು ಹಚ್ಚಿಬಿಟ್ಟಿದ್ದೀವಿ, ಏನು ತೊಂದರೆನೇ ಇಲ್ಲ ಅಂತ. ವಾಸ್ತು ಪ್ರಕಾರ ಮನೆ ಯಾವ ದಿಕ್ಕಿನಲ್ಲಿ ಇರುತ್ತದೆ ಎಂಬುದು ಬಹಳ ಮುಖ್ಯವಾಗುತ್ತದೆ. ಮುಖ್ಯವಾಗಿ ಪೂರ್ವ ಹಾಗೂ ಉತ್ತರ ದಿಕ್ಕಿನಲ್ಲಿ ಇದ್ದರೆ ಒಳ್ಳೆಯದು ಎನ್ನಲಾಗುತ್ತದೆ. ಉತ್ತರ ದಿಕ್ಕಿನಲ್ಲಿ ಮನೆ ಇದ್ದರೆ ಅನೇಕ ಪ್ರಯೋಜನಗಳು ಸಿಗುತ್ತದೆ. ಇದು ಧನಾತ್ಮಕ ಶಕ್ತಿ ಹರಿವನ್ನು ಉತ್ತೇಜಿಸುತ್ತದೆ. ಇದೊಂದು ಉದಾಹರಣೆ ಅಷ್ಟೇ, ಇದು ಯಾರೆಲ್ಲ ಇದೊಂದು ಉದಾಹರಣೆ ಅಷ್ಟೇ. ಉತ್ತರಾಭಿಮುಖವಾಗಿ ಮನೆಯನ್ನು ಆದರ್ಶ ವಾಸ್ತು ದಿಕ್ಕು ಎಂದು ಪರಿಗಣಿಸಲಾಗಿದೆ. ಹೀಗಾಗಿ ಇದು ಧನಾತ್ಮಕ ಶಕ್ತಿಯನ್ನು ಆಕರ್ಷಿಸುತ್ತದೆ. ಉತ್ತರವು ಸಂಪತ್ತಿನ ದಿಕ್ಕು ಆಗಿರೋದ್ರಿಂದ ಉತ್ತರಾಭಿಮುಖವಾಗಿರೋ ಮನೆಯು ಆರ್ಥಿಕ ಬೆಳವಣಿಗೆ ಬಂದಾಗ ಪ್ರಯೋಜನಕಾರಿ ಎನ್ನಲಾಗುತ್ತದೆ. ಸೊ ಒಬ್ಬರು ಈಗ ವಾಸ್ತು ತಜ್ಞರು ಇದನ್ನು ಕೊಟ್ಟಿದ್ದಾರೆ. ಸೊ ಅವರ ಪ್ರಕಾರ ಅವರು ಹೇಳಿದ್ದಾರೆ. ಸೊ ಆದ್ದರಿಂದ ಇದನ್ನು ಯಾರು ಫಾಲೋ ಮಾಡ್ತಾರೋ ಫಾಲೋ ಮಾಡ್ಬೋದು, ತೊಂದರೆ ಇಲ್ಲ, ಅದಕ್ಕೇನು ನಮ್ಮದೇ ಇದಿಲ್ಲ. ಬಟ್ ನಾನು ಹೇಳೋದು ಅಷ್ಟೇ, ನಮ್ಮ ಅಗರಬತ್ತಿ ಏನಾದರೂ ಅದರಲ್ಲಿ ಸಣ್ಣ ಮಿಸ್ಟೇಕ್ ಇದ್ದರೂ ಕೂಡ ಈ ಅಗರಬತ್ತಿಯನ್ನು ಹಚ್ಚುವುದರಿಂದ ಅದು ಕರೆಕ್ಟ್ ಆಗ್ತದೆ ಅಂತ ನಾನು ಹೇಳ್ಬೋದು ಅಷ್ಟೇ. ಸೊ ಈಗ ನಿಮಗೆ ಇದರಲ್ಲಿ ಬೇರೆ ಬೇರೆ ಮೇಷ ಇರ್ಬೋದು, ಇಲ್ಲಿ ಕೊಟ್ಟಿದ್ದಾರೆ ಏನೇನು ಆರೋಗ್ಯದಲ್ಲಿ ವ್ಯತ್ಯಾಸ ಕೆಲವರಿಗೆ ಬರ್ತದೆ. ಮೇಷ ರಾಶಿಯವರಿಗೆ ಜಸ್ಟ್ ನೀವು ಇದನ್ನು ಯೂಸ್ ಮಾಡಿ, ನಮ್ಮ ಅಗರಬತ್ತಿಯನ್ನು ಯೂಸ್ ಮಾಡಿ. ನಾನು ಆನಂದ್ ಮಸ್ಲಿ ಅವರು ಇದಾದ ನಂತರ ಕೇಳಲಿಕ್ಕಿದ್ದೇನೆ, ಅವರು ಅದರ ಬಗ್ಗೆ ಹೇಳ್ಬೋದು. ಅದರ ಬಗ್ಗೆ ಅವ್ರಿಗೆ ಗೊತ್ತಿರ್ಬೋದು ನನ್ನ ಲೆಕ್ಕದಲ್ಲಿ. ಮೇಷ ಇರ್ಬೋದು, ಅಥವಾ ವೃಷಭದಲ್ಲಿ ನೋಡಿ, ಗಣ್ಯ ವ್ಯಕ್ತಿಗಳ ಭೇಟಿ ಮಾಡ್ಲಿಕ್ಕಂದ್ರೆ ನೀವು ಇದನ್ನ ಜಸ್ಟ್ ವೃಷಭ ರಾಶಿ ಅವರಿಗೆ ಈ ಅಗರಬತ್ತಿಯನ್ನು ಹಚ್ಚಿ ನೋಡಿ, ನೀವು ಆರ್ಥಿಕ ಪರಿಸ್ಥಿತಿ ಒಳ್ಳೇದಾಗ್ತದೆ ಅಂತ ಹೇಳ್ತಾರೆ. ಸೊ ಅದರಿಂದ ಯು ಕ್ಯಾನ್ ಟ್ರೈ ಇಟ್. ಸೊ ಇದನ್ನು ಹಚ್ಚಿಬಿಟ್ಟು ನೋಡ್ಬೋದು. ನೆಕ್ಸ್ಟ್ ಮಿಥುನದವರು, ಸೊ ಮಾನಸಿಕವಾಗಿ ಏನಾದರೂ ನಿಮಗೆ ಟೆನ್ಷನ್ ಇದ್ದರೆ
ದೇಶ ಅಗರಬತ್ತಿ ನಿಮಗೆ ಕರೆಕ್ಟ್ ಮಾಡ್ತದೆ. ನೆಕ್ಸ್ಟ್ ಕಟಕ ರಾಶಿಯವರು ಮಾಡಬೇಕು ಸಾಲದಿಂದ, ಎಲ್ಲರೂ ಸಾಲ ಮಾಡಿದರೆ ನೀವು ಇದನ್ನು ಯೂಸ್ ಮಾಡಿ ನಿಮ್ಮ ಸಾಲವನ್ನೆಲ್ಲ ತೀರಿಸಲಿಕ್ಕೆ ಇದು ಒಂದು ನಿಮಗೆ ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ಉದ್ಯೋಗ, ಎಷ್ಟೋ ಜನ ಓದಿರ್ತಾನೆ ನಿಮಗೆ ಸರಿಯಾದ ಉದ್ಯೋಗ ಸಿಗದೇ ಇರ್ಬೋದು, ಇದು ಮಹಿಳೆಯರಿಗೆ ತುಂಬ ಹೆಲ್ಪ್ ಆಗ್ಬೋದು ಅಂತ ಹೇಳಿದ್ದಾರೆ. ಸೊ ಸಿಂಹ ರಾಶಿಯವರು, ಸೊ ಈ ನಮ್ಮ ಅಗರಬತ್ತಿಯನ್ನು ಹಚ್ಚಿ ನೀವು ಟ್ರೈ ಮಾಡಿ, 1 ತಿಂಗಳಲ್ಲಿ ನೋಡಿ ಡಿಫರೆನ್ಸ್ ಕಾಣ್ತದೆ ಅಂತ ಹೇಳ್ತಾರೆ. ಕನ್ಯಾ ರಾಶಿಯವರು ಸಹ ಹಾಗೆಯೇ, ಶಿಕ್ಷಕರ ಹೆಚ್ಚಿನ ಕೆಲಸ ಆಗ್ಬೋದು, ಹಿತಶತ್ರುಗಳ ಬಾಧೆ ಎಲ್ಲ ಇರ್ತದೆ, ಅದರಿಂದ ನೀವು ಹೊರಗೆ ಬರಲಿಕ್ಕೆ ದೇಶ ಅಗರಬತ್ತಿ ವಿಲ್ ಹೆಲ್ಪ್ ಯು. ಸೊ ನರಗಳಲ್ಲಿ ಕೆಲವರು ಆರೋಗ್ಯದ ಸಮಸ್ಯೆಗಳು, ತುಲಾರಾಶಿಯವರು ಅವರಿಗೂ ಕೂಡ ಧಾರ್ಮಿಕ ಕಾರ್ಯಕ್ಕೆ ಸಂಬಂಧಿಸಿ ನಿಮ್ಮ ಮನಸ್ಸಿನಲ್ಲಿ ಏನಾದರೂ ಆಚೆ ಈಚೆ ಇದ್ದರೆ ಸೊ ಇದನ್ನು ನೀವು ಹಚ್ಚಿ ಕರೆಕ್ಟ್ ಮಾಡಲಿಕ್ಕೆ ನಿಮಗೆ ಹೆಲ್ಪ್ ಆಗ್ತದೆ. ನೆಕ್ಸ್ಟ್ ವೃಶ್ಚಿಕದವರು ಕೂಡ ಖರ್ಚು ತುಂಬ ತುಂಬ ಅಧಿಕ ಖರ್ಚು ಆಗ್ತಾ ಇದೆ, ನೀವು ಏನು ಗಳಿಸೋಕ್ಕಿಂತ ಜಾಸ್ತಿ ಖರ್ಚಾಗ್ತದೆ ಅಂತ ಹೇಳ್ತಾರೆ. ಸೊ ಅದನ್ನೆಲ್ಲ ನೀವು ಕಂಟ್ರೋಲ್ ಮಾಡಲಿಕ್ಕೆ ದಿಸ್ ವಿಲ್, ನಮ್ಮ ಅಗರಬತ್ತಿ ನಿಮಗೆ ಹೆಲ್ಪ್ ಆಗ್ಬೋದು. ಸೊ ಅದನ್ನು ತುಂಬ ನೀವು ಖರ್ಚು ಮಾಡಲಿಕ್ಕಿಲ್ಲ, ಜಸ್ಟ್ ಒಂದು ಇದಕ್ಕೆ 400 ಕಾಣ್ತದೆ ರೇಟು. 1 ಮಿನಿಟ್, ಏನಾದರೂ ಹೊಸ ರೇಟ್ ಬಂದಿದೆ ಗೊತ್ತಿಲ್ಲ, ಹಳೆ ರೇಟಲ್ಲಿ ನಾನು ಓಕೆ 400 ರುಪೀಸ್ ಸೊ ಇದರಲ್ಲಿ ಕಾಣ್ತಾ ಇದೆ. ಸೊ ಅದರಿಂದ ಜಸ್ಟ್ ಸ್ಟಾಕ್ ಪಾಯಿಂಟಲ್ಲಿ ಚೆಕ್ ಮಾಡ್ಕೊಳ್ಳಿ. ನೀವು ಇದನ್ನು ಖರ್ಚು ಮಾಡೋದ್ರಿಂದ ನಿಮ್ಮ 1 ತಿಂಗಳಿಂದ ಡಿವೈಡ್ ಮಾಡಿ, 400ಇಂದ ಡಿವೈಡ್ ಮಾಡಿ ನೋಡಿ. ಯಾಕೆಂದರೆ ಇದರಲ್ಲಿ ಸುಮಾರು ನನ್ನ ಲೆಕ್ಕದಲ್ಲಿ 144 ಸ್ಟಿಕ್ಸ್ ಬರ್ತದೆ ಇದರಲ್ಲಿ ಟೋಟಲ್. ಸೊ ನೆಕ್ಸ್ಟ್ ಧನು, ವಿದ್ಯಾರ್ಥಿಗಳಿಗೆ ತುಂಬ ಮಂಗಳಕಾರದಲ್ಲಿ ಆಗಲಿಲ್ಲ ಅಂದರೆ ಇದು ಆಗಲಿಕ್ಕೆ ಹೆಲ್ಪ್ ಮಾಡ್ತದೆ. ಸೊ ಇದನ್ನು ಹಚ್ಚಿ ಟ್ರೈ ಮಾಡಿ ನೋಡಿ. ಮಕರದವರು ಸಹ ಹಾಗೆ, ಯಾರು ವ್ಯಾಪಾರಿಗಳಿಗೆ ಒಳ್ಳೆಯ ಅನುಕೂಲ ಅಂತ ಹೇಳ್ತಾ ಇದ್ದಾರೆ, ಕಲಹಕ್ಕೆ ವಿರಾಮ ಸಿಗಲಿ. ಇದು ನಿಮಗೆ ಕ್ಲಾಶಸ್ ಎಲ್ಲ ಇದ್ದರೆ, ಕೋರ್ಟ್ ಕೇಸ್ ಎಲ್ಲ ಇದ್ದರೆ ಅದೆಲ್ಲ ಕರೆಕ್ಟ್ ಮಾಡಲಿಕ್ಕೆ ನಿಮಗೆ ಇದು ಹೆಲ್ಪ್ ಮಾಡ್ತದೆ. ಕುಂಭರಾಶಿಯವರಿಗೂ ಕೂಡ ಹಾಗೆ, ಯಾರನ್ನು ಅತಿಯಾಗಿ ನಂಬಬೇಡಿ ಅಂತ ಹೇಳ್ತಾರೆ. ನಂಬಿಕೆ ಏನಾದರೂ ಪ್ರಾಬ್ಲಮ್ ಆಗಿರ್ಬೋದು ನಿಮಗೆ, ಸೊ ಅದನ್ನು ಕರೆಕ್ಟ್ ಮಾಡ್ಕೋಬೇಕಂದ್ರೆ ಜಸ್ಟ್ ನಿರೀಕ್ಷಿತ ಪ್ರಗತಿ ಇದರಲ್ಲಿ ಸಿಗಲಿದೆ ಅಂತ ಇದೆ. ಸೊ ನೋಡಿ. ನೆಕ್ಸ್ಟ್ ರಾಶಿ, ಸೊ ಮೀನ ರಾಶಿ ಕಾಣ್ತದೆ. ಸೊ ಓಕೆ, ವಿವಾದಗಳು ದೂರ ಇರ್ಬೋದು, ಸ್ಥಿರಾಸ್ತಿ ಮಾರಾಟವಾಗದೇ ಇರ್ಬೋದು, ಅದೆಲ್ಲ ನಿಮಗೆ ಕರೆಕ್ಟ್ ಮಾಡಲಿಕ್ಕೆ ಈ ರಾಶಿಯವರಿಗೆ ಇದು ಹೆಲ್ಪ್ ಮಾಡ್ತದೆ. ಮನೆಯಲ್ಲಿ ಸದಾಕಾಲ ಅನಾರೋಗ್ಯ ಇದ್ದರೆ ಆರೋಗ್ಯಕ್ಕೆ ಯಾವ ದೋಷ ಇದ್ರೂ ಕೂಡ ಅದರ ಪರಿಹಾರ ಸಿಗ್ತದೆ ನಿಮಗೆ. ಸೊ ನೀವು ಇದನ್ನು ಹಚ್ಚಿ ಆರಾಮಾಗಿ ಇರಬಹುದು. ಸೊ ಅದನ್ನು ನೋಡ್ಬೋದು. ನೀವು ಅರಿಯದ ವಾಸ್ತುಶಕ್ತಿ, ವಾಸ್ತು ದೋಷವಿದ್ದರೆ ಈ ಸರಳ ವಿಧಾನವನ್ನು ಪಾಲಿಸ್ಬೋದು. ಇದು ಸರಳ ಅಲ್ಲ, ವೆರಿ ಸರಳ ಇದೆ. ಗೊತ್ತೋ ಗೊತ್ತಿಲ್ಲದೆ ನಾವು ಕೆಲವು ಮಿಸ್ಟೇಕ್ ಇರ್ತದೆ, ನಮ್ಗೆ ಗೊತ್ತಿರೋದಿಲ್ಲ, ಮನೆ ಕಟ್ಟಿ ಆಗಿದೆ ಅಥವಾ ಬೇರೆ ಬೇರೆ ಏನೋ ಮಾಡುವ ಕೆಲಸ ಮಾಡಿ ಆಗಿದೆ. ಸೊ ಅದರಿಂದ ನೀವು ಪ್ರಕೃತಿಗೆ ಹೇಳೋದಷ್ಟೇ, ಗೊತ್ತಿಲ್ಲದೆ ನಾನು ಮಾಡಿದರೆ ಇದನ್ನು ಕರೆಕ್ಟ್ ಮಾಡುವಂತ ಅವರಿಗೆ ಹೇಳಿಬಿಟ್ಟು ಈ ಅಗರಬತ್ತಿ ಹಚ್ಚಿ ನೀವು ಕರೆಕ್ಟ್ ಮಾಡ್ಕೋಬಹುದು. ಸೊ ಅದರಿಂದ ವಾಸ್ತು ಸಲಹೆಗಳು: ಮನೆ ಕುಬೇರ ಮೂಲೆಯಲ್ಲಿ ನೀರು ಹರಿಯಬಹುದೇ, ಈಶಾನ್ಯದಲ್ಲಿ ಸ್ವಲ್ಪ ತೊಂದರೆ ಮತ್ತು ಪರಿಹಾರ, ಇದಕ್ಕೆಲ್ಲ ಪರಿಹಾರ ನಮ್ದಷ್ಟೇ. ಸೊ ಇದಕ್ಕೆಲ್ಲ ನಾವು ಖರ್ಚು ಮಾಡ್ಲಿಕ್ಕೆ ನಾವು 1 ಲಕ್ಷ ಖರ್ಚು ಮಾಡ್ಬೇಕಂತೆ. ಆ ಸಂಪು ತೆಗೆದು ಈ ಕಡೆ, ಈ ಸಂಪು ತೆಗೆದು ಆ ಕಡೆ, ಎಲ್ಲರೂ ಹೇಳ್ತಾರೆ ವಾಟ್ ಟು ಡೂ. ಸೊ ಎಲ್ಲ ಕಟ್ಟಿ ಆದಾಗ ಎಷ್ಟೆಷ್ಟೋ ಪ್ರಾಬ್ಲಮ್ ಆಗ್ತದೆ. ಕೆಲವರು ಕಿಟಕಿ ತೆಗೆದು ಆ ಕಡೆ ಹಾಕ್ತಾರೆ, ಈ ಕಡೆ ಹಾಕ್ತಾರೆ. ಬಟ್ ನಾನು ಹೇಳೋದು ನಿಮಗೆ, ಜಸ್ಟ್ ಯು ಟ್ರೈ ಫಾರ್ ದಿಸ್ ಫಾರ್ 1 ಮಂತ್ ಆ್ಯಂಡ್ ಯು ಕ್ಯಾನ್ ಸಿ ದ ಡಿಫರೆನ್ಸ್. ಸೊ ಹೌ ಟು ರಿಮೂವ್ ದ ವಾಸ್ತು ದೋಷ ಫ್ರಮ್ ಹೋಮ್ ವಿತೌಟ್ ಸ್ಟ್ರಕ್ಚರಲ್ ಚೇಂಜಸ್. ನೋಡಿ, ಏನು ಚೇಂಜಸ್ ಮಾಡದೆ, ಸ್ಟ್ರಕ್ಚರಲ್ ಚೇಂಜಸ್ ಏನಿಲ್ಲ, ಆ ಕಡೆ ಈ ಕಡೆ ಏನು ಅದೇನು ಇಲ್ಲ, ಅಗತ್ಯ ಇಲ್ಲ. ಜಸ್ಟ್ ಇದನ್ನು ನೀವು ಹಚ್ಚಿ, ಸೊ ಇಟ್ ವಿಲ್ ಮೇಕ್ ಇಟ್ ಕರೆಕ್ಟ್. ಸಿಂಪಲ್ ಆಗಿ ನೀವು ಕರೆಕ್ಟ್ ಮಾಡ್ಬೋದು. ಏನೋ ಇದು ನೋಡಿ, ವಾರ್ಡ್ರೋಬ್ ಬಗ್ಗೆ ಹೇಳ್ತಾರೆ, ವಾರ್ಡ್ರೋಬ್ಸ್ ಇಲ್ಲಿ ಮಾಡಿ ತಪ್ಪು, ಇನ್ನೊಂದು ಕಡೆ ಮಾಡಬೇಕಾಗಿತ್ತು, ಅದಕ್ಕೆ ಎಷ್ಟು ಖರ್ಚಾಗ, ಲಕ್ಷಗಟ್ಟಲೆ ಖರ್ಚಾಗ. ಜಸ್ಟ್ ಆ ಮನೆಯಲ್ಲಿ ನೀವು ಇದನ್ನು ಹಚ್ಚಿ ಓಪನ್ ಮಾಡಿ ಇಡಿ, ನೋಡಿ ನಿಮಗೆ ಚೇಂಜಸ್ ಬರ್ತದೆ ಅಂತ. ಸೊ ಕಿಚನ್ ವಾಸ್ತು ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ಇಲ್ಲಿ ಮನೆಯ ಮಹಿಳೆಯರು ಇರ್ತಾರೆ, ಅವರ ಆರೋಗ್ಯ ಚೆನ್ನಾಗಿರಬೇಕು, ಅವರು ಒಳ್ಳೆ ಖುಷಿಯಿಂದ ನಮ್ಗೆ ಕೊಡಬೇಕು ಅಂತ ಹೇಳಿದ್ರೆ ಇಲ್ಲಿ ಕೊಟ್ಟಿದ್ದ ಬೆಸ್ಟ್ ಡೈರೆಕ್ಷನ್, ಪ್ಲೇಸ್ಮೆಂಟ್, ಸಿಂಕ್ ಇಂಪಾರ್ಟೆಂಟ್, ಕಿಚನ್ ಕಲರ್ಸ್, ಕಿಚನ್ ವೆಂಟಿಲೇಷನ್, ರೆಫ್ರಿಜರೇಟರ್ ವಾಸ್ತು, ಒನ್ ಸ್ಟೋರೇಜ್ ವಾಸ್ತು, ಥಿಂಗ್ಸ್ ಟು ಅವಾಯ್ಡ್, ಫ್ರೀಕ್ವೆಂಟ್ಲಿ ಕ್ವಶನ್ಸ್, ಕನ್ಕ್ಲೂಷನ್, ಸೀಕ್ರೆಟ್ ವಾಸ್ತು ವೆಬ್ಸೈಟ್. ಜಸ್ಟ್ ನೀವು ಬೆಳಿಗ್ಗೆ 2 ಅಗರಬತ್ತಿ ಹಚ್ಚಿ ಸ್ಟಾರ್ಟ್ ಮಾಡಿ ಅಡಿಗೆ. ಏನೇ ಪ್ರಾಬ್ಲಮ್ ಇದ್ರೂ ಅದು ಸೆಟ್ರೈಟ್ ಆಗಿ ಕರೆಕ್ಟ್ ಆಗ್ತದೆ. ಡೋಂಟ್ ವರಿ ಅಬೌಟ್ ದ್ಯಾಟ್. ಸೊ ವಾಸ್ತು ಟಿಪ್ಸ್ ಫಾರ್ ಲಿವಿಂಗ್ ರೂಮ್, ನೀವು ಮಲಗುವ ಕೋಣೆಯನ್ನು ಸಹ ಚೆನ್ನಾಗಿರಬೇಕು ಅಂತ ಹೇಳಿದ್ರೆ ಜಸ್ಟ್ ಇದನ್ನು ನೀವು ಸ್ಟಾರ್ಟ್ ಮಾಡಿ ಅಪ್ಲೈ ಮಾಡಿ ನೋಡ್ಬೋದು. ಆ್ಯಂಡ್ ಬೆಡ್ರೂಮ್ ಅಲ್ಲಿ ನೋಡಿ, ಅಪ್ಲಿಕೇಶನ್ ವಾಸ್ತು ಅಂತ ಕೊಟ್ಟಿದ್ದಾರೆ, ಹೇಗಿರಬೇಕು, ಪೊಸಿಷನ್ ಆಫ್ ಬೆಡ್ರೂಮ್ ಇನ್ ಬೆಡ್ರೂಮ್, ಸ್ಲೀಪಿಂಗ್ ಡೈರೆಕ್ಷನ್ ಆಸ್ ಪರ್ ವಾಸ್ತು. ಇದಕ್ಕೆಲ್ಲ ನೀವು ಈಗ ಏನಿದೆ ಅದೇ ಥರ ಇದೆ, ನೀವು ಚೆನ್ನಾಗಿದ್ದೀರಿ. ಬಟ್ ಇದನ್ನು ನೀವು ಹಚ್ಚಿ ನೋಡಿ, ಬೆಟರ್ ರಿಸಲ್ಟ್ ಯು ಕ್ಯಾನ್ ಸಿ ಇನ್ 1 ಮಂತ್ ಅಂತ ಹೇಳ್ತಾರೆ. ಜಸ್ಟ್ ಟ್ರೈ ಮಾಡಿ. ಈ ಥರ ಕ್ಲಾಶಸ್ ಆಗ್ತಾ ಇದ್ರು,
ಸಿಂಪ್ಲಿ ಕ್ಲಾಶಸ್, ಸಣ್ಣ ಸಣ್ಣ ಪುಟ್ಟಕ್ಕೆಲ್ಲ ಕ್ಲಾಶಸ್ ಆಗ್ತಾರೆ. ಯಾಕೆ ಆಗ್ತದೋ ಗೊತ್ತಿಲ್ಲ, ಬಟ್ ಯು ಕ್ಯಾನ್ ಟ್ರೈ ಇಟ್. ಯಾಕೆಂದರೆ ಮನಸ್ಸು ಎಲ್ಲದಕ್ಕೂ ಕಾರಣ. ಈ ಮನಸ್ಸಿಗೆ ನೀವು ಹೊಗೆ ತಗೊಂಡಾಗ ಮನಸ್ಸಿಗೆ ಪೀಸ್ ಆಫ್ ಮೈಂಡ್ ಬರ್ಬೋದು, ಅಥವಾ ಬೇರೆ ನಿಮಗೆ ಆ ನ್ಯಾಚುರಲ್ ಫ್ರಾಗ್ರೆನ್ಸ್ ಸಿಗ್ಬೋದು, ನ್ಯಾಚುರಲ್ ಆಯಿಲ್ ಸಿಗ್ಬೋದು, ಅಥವಾ ನಿಮಗೆ ಓಕ್ ಮರದ ಪೌಡ್ರ್ ಅದನ್ನು ಯೂಸ್ ಮಾಡಿ ಅದರಿಂದ ಇರ್ಬೋದು. ಸೋ ಮೆನಿ ಥಿಂಗ್ಸ್. ಸೊ ವಿಲ್ ಬಿ ಬ್ಯಾಲೆನ್ಸ್ ಆಗಿ ಕರೆಕ್ಟ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರ್ತದೆ. ಸೊ ಹಾಗೆ ಲೆಗ್ ಪೈನ್ ಇರ್ತದೆ ಫ್ರೀಕ್ವೆಂಟ್. ನೀವೆಲ್ಲ ಮೆಡಿಸಿನ್ ತೊಗೊಳ್ತೀರಿ, ಎಲ್ಲ ಮಾಡ್ತೀರಿ, ಆದರೂ ಕೂಡ ಹೋಗೋದಿಲ್ಲ, ಆದರೂ ಕೂಡ ಪ್ರಾಬ್ಲಮ್ ಇರ್ತದೆ. ಸೊ ಅದು ಸಣ್ಣ ಬಿದ್ದಕ್ಕೆ ಫ್ರ್ಯಾಕ್ಚರ್ ಆಗುವಂಥದ್ದು, ಸೊ ಲೆಗ್ ಪೇನ್ ಆಗುವಂಥ, ಫ್ರೀಕ್ವೆಂಟ್ ಇಂಜುರಿ ಆಗುವಂಥದ್ದು, ಪದೇ ಪದೇ ಆಗುವಂಥದ್ದು. ಸೊ ದ್ಯಾಟ್ ಇಸ್, ಯು ಜಸ್ಟ್ ಟ್ರೈ ದಿಸ್. ಇದನ್ನು ಟ್ರೈ ಮಾಡಿ ನೋಡಿ. ಆರ್ಥಿಕ ಏಳಿಗೆ ಮನೆ ಉತ್ತರ ದಿಕ್ಕಿನಲ್ಲಿ ಹೀಗೆ ಮಾಡಿ ಅಂತ ಹೇಳ್ತಾರೆ. ಸೊ ಹಣದ ತೊಂದರೆಗಳಿದ್ರೂ ಕೂಡ ನೀವು ಇದನ್ನು ಹೊರಗೆ ಬರ್ಬೋದು. ವ್ಯಾಪಾರದಲ್ಲಿ ವಾಸ್ತು ಹೇಗೆ ಪರಿಣಾಮಕಾರಿ ಅದನ್ನು ಸಹ ಕೊಟ್ಟಿದ್ದಾರೆ. ಮ್ಯಾಕ್ಸಿಮಮ್ ಬಿಸ್ನೆಸ್ ಪ್ರಾಫಿಟ್ಸ್ ವಿತ್ ವಾಸ್ತು ಇದನ್ನು ಹಚ್ಬಿಟ್ಟು ಸ್ಟಾರ್ಟ್ ಮಾಡಿ ಬಿಸ್ನೆಸ್ಸನ್ನು. ಎಲ್ಲ ಉಳಿದದ್ದೆಲ್ಲ ಅದಕ್ಕೆ ಬಿಟ್ಬಿಡಿ, ಅದು ಇಟ್ ವಿಲ್ ಟೇಕ್ ಕೇರ್. ಸೊ ಏನು ನೀವು ವರಿ ಮಾಡುವ ಅಗತ್ಯ ಇಲ್ಲ. ಪಾಸಿಟಿವ್ ಆಗಿ ಥಿಂಕ್ ಮಾಡಿ, ಒಳ್ಳೆ ದಿನ ಅಂತ ಥಿಂಕ್ ಮಾಡಿ, ಒಳ್ಳೆ ಜನ ಸಿಗ್ತಾರೆ ಅಂತ ಥಿಂಕ್ ಮಾಡಿ. ಯಾಕೆಂದರೆ ನೀವು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಹಾಗಾಗಿ ಸೊ ಇನ್ನು ಡಿಸಾರ್ಡರ್, ಕೆಲವರಿಗೆ ಎಷ್ಟೋ ಜನಕ್ಕೆ ನಿದ್ರೆ ಬರೋದಿಲ್ಲ ಅಂತ ರಾತ್ರಿ ಮಲಗಬೇಕಾದ್ರೆ ಜಸ್ಟ್ ನೀವು ಹಚ್ಚಿ ನೀವು ಮಲಗಿ, ಒಳ್ಳೆಯ ನಿದ್ರೆ ಸಹ ಇದರಲ್ಲಿ ಬರ್ತದೆ. ಅದರಿಂದ ಚಿಪ್ಪೆಸ್ಟ್ ವಾಸ್ತು ಇಸ್ ದ ಏನು ಹೇಳ್ತಾರೆ, ಚೆಕ್ ಲಿಸ್ಟ್ ಫಾರ್ ಹೋಮ್. ಯಾವ ರೀತಿ ಇರಬೇಕು ಇದೆಲ್ಲ ಕೊಟ್ಟಿದ್ದಾರೆ. ಸೌತ್ ಈಸ್ಟ್ ಎಲ್ಲ ನಾರ್ತ್ ಕೊಟ್ಟಿದ್ದಾರೆ. ಬಟ್ ಏನಾದ್ರು ನೀವು ಮಾಡಿ ಕಟ್ಟಿಯಾಗಿದೆ ಅಂತ ಹೇಳಿದ್ರೆ ಯು ಡೋಂಟ್ ವರಿ, ಇದನ್ನು ಅಗರಬತ್ತಿಯನ್ನು ಹಚ್ಬಿಡಿ, ಕರೆಕ್ಟ್ ಮಾಡಿ. ಟಿಪ್ಸ್ ಟು ಇಂಪ್ರೂವ್ ವಾಸ್ತು ಇನ್ ದ ಬೆಡ್ರೂಮ್ ವಿತೌಟ್ ಆರ್ಕಿಟೆಕ್ಚರಲ್ ಚೇಂಜಸ್. ಟಿಪ್ಸ್ ಟು ಇಂಪ್ರೂವ್ ವಾಸ್ತು ಇನ್ ದ ಕಿಚನ್ ವಿತೌಟ್ ಯಾವುದೇ ನೀವು ಚೇಂಜಸ್ ಮಾಡೋ ಅಗತ್ಯ ಎನಿ ಆ್ಯಸ್ ಇಟ್ ಈಸ್, ನೀವು ಜಸ್ಟ್ 1 month ಟ್ರೈ ಮಾಡಿ ಅಂತ ಹೇಳ್ತಾರೆ. ವಾಸ್ತು ಶುದ್ಧಿ ಮಾಡಲು ಅತ್ಯಂತ ಸುಲಭ ಉಪಾಯ. ವಾಸ್ತು ಶುದ್ಧಿ ಮಾಡಲು ನಾವು ಹಲವು ಉಪಾಯಗಳನ್ನು ಮಾಡುತ್ತೇವೆ, ಆದರೆ ಈ ಸುಲಭ ಉಪಾಯದಿಂದಲೂ ವಾಸ್ತು ಶುದ್ಧಿ ಮಾಡಬಹುದು ಎನ್ನುತ್ತಾರೆ ಆಧ್ಯಾತ್ಮಿಕ ಅಧ್ಯಯನಕಾರರು. ಸುಲಭ. ವಾಸ್ತುವಿನಲ್ಲಿ ಸಾತ್ವಿಕ ಅಗರಬತ್ತಿ ಹಚ್ಚಿದರೂ ಕೂಡ ಅಲ್ಲಿನ ವಾಸ್ತು ಶುದ್ಧಿಯಾಗುತ್ತದೆ. ಅಧ್ಯಯನದ ಪ್ರಕಾರ 10 ಬಾರಿ ಪ್ರಾರ್ಥನೆ ಮಾಡಿದರೆ ಹಾಗೂ 30 ಬಾರಿ ಏಕಾಗ್ರತೆಯಿಂದ ನಾಮ ಜಪ ಮಾಡಿದರೆ ಎಷ್ಟು ಲಾಭವಾಗುತ್ತದೆಯೋ ಅಷ್ಟೇ ಲಾಭ ಒಂದು ಸಾತ್ವಿಕ ಅಗರಬತ್ತಿ ಹಚ್ಚಿದರೆ ಆಗುತ್ತದೆ. ಆದರೆ ಅಗರಬತ್ತಿ ಸಾತ್ವಿಕವಾಗಿರಬೇಕು ಅಷ್ಟೇ. ನೋಡಿದ್ರಾ? ಕರೆಕ್ಟ್ ಅಲ್ಲ, ಆದರೆ ಅಗರಬತ್ತಿ ಸಾತ್ವಿಕ. ನಮ್ಮ ಅಗರಬತ್ತಿ ಸಾತ್ವಿಕ ಅಗರಬತ್ತಿ. ಸೊ ಅದರಿಂದ ಇದನ್ನು ಫೋಟೋ ತೆಗೆದು ಇಟ್ಕೊಳ್ಳಿ, ಜನರಿಗೆ ತೋರಿಸಿ, ಪ್ರಾಡಕ್ಟನ್ನು ಪೊಸಿಷನ್ ಮಾಡಿ, ಅವರ ಲೈಫನ್ನು ಚೇಂಜ್ ಮಾಡಿ, ಅವರಿಂದ ಬ್ಲೆಸ್ಸಿಂಗ್ ತಗೊಳ್ಳಿ. ಪ್ರತಿಯೊಬ್ಬರಿಗೂ ಆರೋಗ್ಯ, ಭಾಗ್ಯ, ನೆಮ್ಮದಿ ಗ್ಯಾರಂಟಿ ಸಿಗ್ತದೆ. ಸೊ ವಿಶ್ ಯು ಆಲ್ ದ ಬೆಸ್ಟ್. ಆನಂದ್ ಮಸ್ಲಿ ಅವರೇ, ನೀವು ಇದ್ರ ಬಗ್ಗೆ ಹೇಳೋದಿದ್ರೆ ನೀವು ಹೇಳ್ಬೋದು. ಎನಿಥಿಂಗ್ಸ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೈ ಡಿಎಕ್ಸನ್ ಫ್ಯಾಮಿಲಿ. ಸರ್, ಖಂಡಿತವಾಗ್ಲೂ ಇಲ್ಲಿವರೆಗೆ ತಾವು ಹೇಳಿದ ಎಲ್ಲಾ ವಿಷಯಗಳು 100% ಸತ್ಯ. ನಾನು ಸುಮಾರು 35 ವರ್ಷಗಳ ಹಿಂದೆ ದೇವರ ಕೃಪೆಯಿಂದ ನನಗ ಒಳ್ಳೊಳ್ಳೆಯ ಗ್ರಂಥಗಳು ಸಿಕ್ಕು. ನಾನು ಜ್ಯೋತಿಷ್ಯದಲ್ಲಿ ನಾನು ಅಧ್ಯಯನ ಮಾಡ್ಲಿಲ್ಲ, ಅದು ನನಗೆ ಅಧ್ಯಯನ ಮಾಡಿಸ್ತು. ಆಮೇಲೆ ನಾನು 25 ವರ್ಷಗಳ ಹಿಂದೆ ಮನೆ ಕಟ್ಟುವಾಗ ನನ್ನ ಜೇಬಲ್ಲಿ 10 ರೂಪಾಯಿ ಕೂಡ ಎಕ್ಸ್ಟ್ರಾ ಇರ್ಲಿಲ್ಲ. ಆದ್ರೆ ನನಗೆ BTDA ಇಂದ ಕೇವಲ 5,400 ರೂಪಾಯಿಗೆ ಒಂದು ಒಳ್ಳೆಯ ಪ್ಲಾಟ್ ಸಿಕ್ಬಿಡ್ತು ಸರ್. ಉತ್ತರ ಮತ್ತು ಪೂರ್ವದಲ್ಲಿ ನನಗೆ ಸಾಕಷ್ಟು ಸ್ಪೇಸ್ ಸಿಕ್ಬಿಡ್ತು. ಆ ಮನೆ ಕಟ್ಟುಕ್ಕಿಂತ ಪೂರ್ವದಲ್ಲಿ ಸುಮಾರು 25 ವರ್ಷಗಳ ಹಿಂದೆ, ನಾನು ಮನೆ ಕಟ್ಟಿ 24 ವರ್ಷ ಆಯ್ತು. ನಾನು ಎಲ್ಲಾ ತರದ ಈ ವಾಸ್ತು ಗ್ರಂಥಗಳನ್ನ ತರಿಸಿ ಅಧ್ಯಯನ ಮಾಡಿ ಕೊನೆಗೆ ಈ ಮನೆಯನ್ನ ನಾನು ಕೇವಲ 9 ತಿಂಗಳು 9 ದಿನಗಳಲ್ಲಿ ಓಪನಿಂಗ್ ಆಗೋ ತರ ಆಗಿದೆ ಸರ್. ಖಂಡಿತವಾಗ್ಲೂ ವಾಸ್ತುವಿನಲ್ಲಿ ಕೂಡ ಶಕ್ತಿ ಇದೆ. ಆ ವಾಸ್ತುವಿನ ಬಗ್ಗೆ ಮಾತಾಡ್ಲಿಕ್ಕೆ ಕನಿಷ್ಠ ನನಗೆ 1 ಗಂಟೆ ಬೇಕಾಗ್ಬೋದು. ಜ್ಯೋತಿಷ್ಯದ ಬಗ್ಗೆ ಮಾತಾಡ್ಲಿಕ್ಕೆ ಕನಿಷ್ಠ 2 ಗಂಟೆ ಬೇಕಾಗ್ಬೋದು. ಆದ್ರೆ ನಾನು ಹೇಳುವುದು ಏನಪ್ಪಾ ಅಂದ್ರೆ, ನಾವು ಈಗ ನೋಡ್ರಿ, ನಾವು ಮನೆ ಕಟ್ಟಿದೀವಿ. ಈ ಮನೆಯಲ್ಲಿ ನಾವು ಎಷ್ಟೊಂದು ಸುಖವಾಗಿದ್ದೀವಿ ಅಂತಂದ್ರ ಒಂದೇ ಒಂದು ಚಿಕ್ಕ ಪುಟ್ಟ ಜಗಳಗಳು ಕೂಡ ನಮ್ಮ ಮನೆಯಲ್ಲಿ ಆಗಲ್ಲ, ಭಿನ್ನಾಭಿಪ್ರಾಯಗಳು ಇಲ್ಲ. ಪಾಸಿಟಿವ್ ಎನರ್ಜಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಅವರ್ ಲೈಫ್. ಆ ಪಾಸಿಟಿವ್ ಎನರ್ಜಿಯನ್ನ ಈ ನಮ್ದು 7 ವಂಡರ್ಸ್ ಅನ್ನುವಂಥ ಈ ಊದುಬತ್ತಿಗಳು ಖಂಡಿತವಾಗ್ಲೂ ಕೊಡ್ತಾವ ಅನ್ನುವಂಥ ಮಾತನ್ನು ಹೇಳ್ತೀನಿ ಸರ್. ನಾನು ಯೂಸ್ ಮಾಡ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ಊದುಬತ್ತಿಗಳು ನಮಗೆ ಪಾಸಿಟಿವ್ ಎನರ್ಜಿಯನ್ನ ಕೊಡ್ತಾವು. ಜ್ಯೋತಿಷ್ಯದಲ್ಲಿ ಕೂಡ ನಾವು ಸಾಕಷ್ಟು ವಿಷಯಗಳನ್ನು ತಿಳ್ಕೋಬಹುದು. ಬಹಳ ವಂಡರ್ಫುಲ್ ಆಗಿದೆ ಇದು ಕೂಡ ಒಂದು ಒಳ್ಳೆಯ ಅಧ್ಯಯನ. ಇದು ನಾನು ದಾವಣಗೆರೆಯಲ್ಲಿ 1998ರಲ್ಲಿ ಒಂದು ದೊಡ್ಡ ಜ್ಯೋತಿರ್ವಿಜ್ಞಾನ ಸಮ್ಮೇಳನ ನಡೀತು ಸರ್. ಜ್ಯೋತಿರ್ವಿಜ್ಞಾನ ಸಮ್ಮೇಳನದಲ್ಲಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಸಿಕ್ಕಿತ್ತು. ಅಲ್ಲಿ ಕೂಡ ನಾನು ಮಾತಾಡಿದ್ದೀನಿ. ಆದ್ರೆ ಈ ಜ್ಯೋತಿಷ್ಯದಲ್ಲಿ ಮತ್ತು ನಮ್ಮ ವಾಸ್ತುವಿನಲ್ಲಿ ನಿಜವಾಗ್ಲೂ ಶಕ್ತಿ ಇದೆ. ನಾವು ಎಲ್ಲವನ್ನ ಗಾಳಿ ಬೆಳಕು
ಭೂತಗಳಂತ ಏನದಾವ ಇವುಗಳನ್ನೆಲ್ಲ ನಾವು ಸರಿಯಾಗಿ ಬೆಳೆಸಿಕೋಬೇಕು. ಬೆಳೆಸಿಕೊಳ್ಳದೆ ಇದ್ರೆ ಖಂಡಿತವಾಗ್ಲೂ ನಮಗೆ ಪ್ರಾಬ್ಲಮ್ ಆಗತ್ತೆ, ತೊಂದರೆ ಆಗತ್ತೆ. ನಾನು ಸಾಕಷ್ಟು ಜನರಿಗೆ ಜ್ಯೋತಿಷದ ಹೇಳಿದ್ದೀನಿ. ಅವೆಲ್ಲ ನಾನು ಹೇಳ್ಕೋಬಾರ್ದು, ನನ್ನನ್ನು ನಾನು ಹೊಗಳ್ಕೋಬಾರ್ದು, ಅವೆಲ್ಲ ದಿಟ ಆಗಿವೆ. ಆಮೇಲೆ ಈ ವಾಸ್ತು ಕೂಡ ನನ್ನ ಕಡೆಗೆ ಸಾಕಷ್ಟು ಜನ ಕೇಳ್ತಾರೆ. ಆ ರೀತಿ ಮನೆ ಕಟ್ಟಿದವರಿಗೆ ನಾನು ಏನ್ ಹೇಳ್ತೀನಿ ಅದೇ ಪ್ರಕಾರ ಸಕ್ಸಸ್ ಆಗತ್ತೆ, ಅದರಲ್ಲಿ ಯಾವ ಅನುಮಾನನೂ ಇಲ್ಲ. ಅದ್ರ ಜೊತೆಗೆ ನಮ್ಮ ಈ ಊದುಬತ್ತಿಗಳನ್ನು ಬಳಸುವುದು ಕೂಡ ಅಷ್ಟೇ ಮುಖ್ಯ. ಯಾಕಂತಂದ್ರೆ ಇದರಲ್ಲಿ ಪಾಸಿಟಿವ್ ಎನರ್ಜಿ ಇದೆ, ಇದರಲ್ಲಿ ಒಳ್ಳೊಳ್ಳೆಯ ಪದಾರ್ಥಗಳನ್ನು ಬಳಸಿದ್ದಾರೆ, ಗೋವಿನ ತುಪ್ಪ ಇದೆ, ಇದರಲ್ಲಿ ಎಲ್ಲಾನು ನ್ಯಾಚುರಲ್ ಆಗಿದೆ. ಅದಕ್ಕೋಸ್ಕರ ಈ ಊದುಬತ್ತಿಯನ್ನು ಎಲ್ಲರೂ ಬಳಸಬೇಕಂತ ನಾನು ಈ ಮೂಲಕ ವಿನಂತಿಯನ್ನು ಮಾಡ್ಕೋತೀನಿ ಸರ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆನಂದ್ ಮಸ್ಲಿ ಅವರೇ, ನಿಮ್ಮ ಒಂದು ಅಗಾಧ ನಾಲೆಡ್ಜ್ ಇದೆ. ಅದಕ್ಕೆ ಇನ್ನೊಂದು ದಿವಸ ನಾವು ಫ್ರೀ ಇದ್ದಾಗ ಒಂದು 2 ಗಂಟೆ ನಿಮಗೆ ಕೊಟ್ಟರೆ ನೀವು ಅದ್ರ ಬಗ್ಗೆ ನಮಗೂ ಸಹ ಹೇಳ್ಬೋದು. ಸೊ ಓಕೆ, ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಟ್. ಯಾರಾದರೂ ಬೇರೆಯವರು ಮಾತಾಡೋದಿದ್ರೆ ಮಾತಾಡ್ಬೋದು, ಅಥವಾ ಏನಾದರೂ ಇದ್ರ ಬಗ್ಗೆ ಕೇಳಲಿಕ್ಕೆ ಇದ್ರೆ ನಿಮಗೆ ನೋಡಿ, ನೀವು ನಿಯರೆಸ್ಟ್ ಸ್ಟಾಕ್ ಪಾಯಿಂಟಲ್ಲಿ ಹೋಗಿ ಆರ್ಡರ್ ಕೊಡಿ. ಅವರು ಇಲ್ಲ ಅಂದರೆ ಅವರು ತರಿಸಿ ಕೊಡ್ತಾರೆ. ಇನ್ ಕೇಸ್ ತರಿಸಿ ಕೊಡಲಿಲ್ಲ ಅಂತ ಹೇಳಿದ್ರೆ ಮತ್ತೆ ಇನ್ಯಾರೋ ಬೇರೆ ಸ್ಟಾಕ್ ಪಾಯಿಂಟಲ್ಲಿ ನೀವು ಟ್ರೈ ಮಾಡಿ ನೋಡಿ. ಎಲ್ಲಿಯೂ ಸಿಗಲಿಲ್ಲ ಅಂತ ಹೇಳಿದ್ರೆ ನೀವು ನಮಗೆ ಆರ್ಡರ್ ಕೊಡ್ಬೋದು. ಸೊ ವಿ ಕ್ಯಾನ್ ಮೇಕ್ ಅರೇಂಜ್ಮೆಂಟ್. ಓಕೆ, ಥ್ಯಾಂಕ್ ಯು. ಅಶೋಕ್ ಮಾತಾಡಿ. ಅಶೋಕ್ ಓಪನ್ ಆಗ್ತಾ ಇಲ್ವಾ? ಮಾತಾಡಿರ್ತಾರೆ, ನೀವು ಹೊರಗೆ ಹೋದ್ ಬಂದ್ರ ಅಂತ. ಸರಿ, ಓಕೆ, ಮಾತಾಡಿ. ಓಕೆ ಸರ್, ಗುಡ್ ಮಾರ್ನಿಂಗ್. ಹೌದು ಸರ್, ಒಂದ್ಸಲ ರೇಂಜ್ ಹೋಯ್ತು, ಹಾಗಾಗಿ ಓಕೆ ಹೋಯ್ತು. ಓಕೆ ಓಕೆ ಲಾಸ್ಟ್ ಟೈಮ್ ನಮ್ಮನೆ ಪೂಜೆ ಇತ್ತು ಸರ್. ನಮ್ಮನೆ ಭಟ್ರು ಬಂದವರು ಬೇಡ ಅಗರಬತ್ತಿ ನಿಮ್ಗೆ ಆಗಲ್ಲ, ಬೇಡ ಅಂತ ಹೇಳಿದ್ರು ಸರ್. ನಾನು ಇಲ್ಲಿಂದ ಆರ್ಗ್ಯಾನಿಕ್ ಅಗರಬತ್ತಿ ಇದೆ ಸರ್, ನಾನೇ ಹತ್ರ ಏಜೆನ್ಸಿ ತಗೊಂಡಿದ್ದೇನೆ ಅಂತ ನಾನು ಹಚ್ಚಿದೆ ಸರ್. ಅದು ಹಚ್ಚಿದ ಮೇಲೆ ಅವ್ರಿಗೆ ಭಾರಿ ಖುಷಿ ಆಯ್ತು ಸರ್. ಅವರು ಕೇಳಿದ್ರು ನನಗೆ ಒಂದು ಬಾಕ್ಸ್ ಅಗರಬತ್ತಿ ಬೇಕಂತ. ಅಂದ್ರೆ ಆ ತರ ಇದೆ ಅವ್ರಿಗೇನು, ಬೇರೆ ಅಗರಬತ್ತಿ ಹಚ್ಚಿದಾಗ ಏನಂತಾರ ಮೈ ಆಗ್ತಾ ಇತ್ತಂತೆ, ತಲೆನೋವು ಬಂದಾಗೆ. ಇದ್ರಲ್ಲಿ ಏನೂ ಆಗ್ಲಿಲ್ಲ ಸರ್. ಹಾಗಾಗಿ ನಮ್ಗೆ ವೆರಿ ಗುಡ್. ನೋಡಿ, ಒಂದು ಒಳ್ಳೆಯ ಟೆಸ್ಟಿಮೋನಿಯಲ್. ಎಷ್ಟೋ ಜನರಿಗೆ ಆಗೋದಿಲ್ಲ, ಅಗರಬತ್ತಿ ಹಚ್ಚಿದ ತಲೆ ಸುತ್ತುವುದು, ತಲೆ ಇದಾಗೋದು, ಆಮೇಲೆ ಶಿವರಿಂಗ್ ಆಗೋದೆಲ್ಲ ಆಗ್ತದೆ. ಬಟ್ ನೋಡಿ, ಇದರಲ್ಲಿ ಆಗೋದಿಲ್ಲ. ಯಾಕೆಂದ್ರೆ ಇದರಲ್ಲಿ ಮೈಲ್ಡ್ ಆಗಿದೆ, ಎಲ್ಲ ನ್ಯಾಚುರಲ್ ಆಗಿದೆ. ಅದರಿಂದ ನೀವು ಯು ಆರ್ ರೈಟ್. ಹೇಳಿ. ಅದೇ ಸರ್, ಪ್ಲಸ್ ನೀವು ಹೇಳಿದಾಗೆ ವಾಸ್ತುವಲ್ಲಿ ತುಂಬಾ ಚೇಂಜಸ್ ಇದೆ ಸರ್. 100% ಇದೆ, ನಮ್ಗೆ ಅನುಭವ ಆಗಿದೆ ಸರ್. ಅಗರಬತ್ತ ನಮ್ಗೆ ಖಂಡಿತ ಒಳ್ಳೇದಾಗಿದೆ ಸರ್. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಪಾಟೀಲ್ ಅವರೇ ಮಾತಾಡಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಇವತ್ತು ಎಳಮಸಿ ಅಂತ ಮಾಡ್ತೇವೆ ಸರ್ ನಾವು ಉತ್ತರ ಕರ್ನಾಟಕದಲ್ಲಿ. ಓಕೆ, ಅದ್ರ ಶುಭಾಶಯಗಳು ಎಲ್ಲರಿಗೂ ತಿಳಿಸಿ. ನಾನಂತೂ ಉಪಯೋಗ ಮಾಡಿಲ್ಲ ಇದು ಅಗರಬತ್ತಿ. ಇನ್ಮೇಲೆ ನಾನು ನಾಳೆನೆ ತಂದು ಉಪಯೋಗ ಮಾಡಿ ನೋಡ್ತೀನಿ ಸರ್. ಥ್ಯಾಂಕ್ ಯು ಬಹಳ ಖುಷಿ ಆಯ್ತು ಸರ್ ಇದ್ರೆಲ್ಲ ಕೇಳಿ. ರಿಯಲಿ ವಂಡರ್ಫುಲ್ ಪ್ರಾಡಕ್ಟ್ ಇದು. ಇದನ್ನ ಸರಿಯಾಗಿ ಜನ ಪೊಸಿಷನ್ ಓನ್ಲಿ, ಜನ ಏನ್ ಗೊತ್ತುಂಟಾ ಪಾಟೀಲ್ ಅವರೇ, ಕಾಸ್ಟ್ಲಿ ಅಂತ ಒಂದು ತಲೆಯಲ್ಲಿ 400 ರುಪೀಸ್ ಕೊಡ್ಬೇಕಂತ. 400 ಅಲ್ಲ, ನೀವು ಜಸ್ಟ್ ಒಂದು ನೋಡಿ 4000 ಅಥವಾ 4 lakhs ಸಿಗ್ತದೆ ಇದರಲ್ಲಿ. ನೀವು ಸರಿ ನೋಡಿ ಅದನ್ನ. ಬಹಳ ಸಲ ಹೇಳಿದ್ರೆ ನಾನು ತಗೊಳ್ರಿ, ಅದನ್ನ ತಗೊಂಡಿಲ್ಲ ಸರ್. ಇದ್ರ ಬಗ್ಗೆ ನಂಗೆ ಗೊತ್ತಿದ್ದಿಲ್ಲ, ತಗೊಂಡಿಲ್ಲ. ಓಕೆ ಸವಿಸ್ತಾರ ಕೇಳಿದ್ ಬಹಳ ಖುಷಿ ಆಯ್ತು. ನಾಳೆನೆ ತರಿಸ್ತೀನಿ ಸರ್, ತಂದು ನೋಡ್ತೀನಿ ಸರ್ ನಾನು. ಓಕೆ. ನಿಮ್ಮ ಫ್ರೆಂಡ್ಸಿಗೂ ನೀವು ಹೇಳಿ. ನಿಮ್ಮ ಫ್ರೆಂಡ್ಸ್ ಎಷ್ಟೋ ಜನ ಪ್ರಾಬ್ಲಮ್ ಅಲ್ಲಿ ಇದ್ದಾರೆ, ಬೇರೆ ಪ್ರಾಬ್ಲಮ್. ಜಸ್ಟ್ ಅವರಿಗೆ ಒಂದು 2 ಅಗರಬತ್ತಿ ಹಚ್ಚಿ ನೋಡ್ಲಿಕ್ಕೆ ಹೇಳಿ. ಸೊ ಅವರಿಗೆ ಕೆಪಾಸಿಟಿ ಇದ್ರೆ 6 ಹಚ್ಬೋದು ಅಥವಾ 12 ಹಚ್ಬೋದು ಅಂತ ಹೇಳಿದ್ರೆ ಜಸ್ಟ್ 2 ಅಗರಬತ್ತಿಯನ್ನು ಡೈಲಿ ಹಚ್ಲಿಕ್ಕೆ ಹೇಳಿ. ಅವಶ್ಯವಾಗಿ ಹೇಳ್ತೀನಿ ಸರ್, ಅವಶ್ಯವಾಗಿ ಮಾಡ್ತೀನಿ ಸರ್. ಓಕೆ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ನಾವು ಬೇರೆ ಊದಿನ ಕಡ್ಡಿ ಎಲ್ಲ ಹಚ್ತಾ ಇದ್ವಿ ಸರ್, ನಮ್ಗೆ ಅದು ಇಷ್ಟ ಆಗ್ತಿರ್ಲಿಲ್ಲ. ಬಟ್ ನನಗೆ ಹರೀಶ್ ಸರ್ ಒಂದ್ಸಲ ಹೇಳಿದ್ರು ತುಂಬಾ ಚೆನ್ನಾಗಿದೆ ಅಂತ. ತಾವು ಕೂಡ ಒಂದ್ಸಲ ಇದನ್ನ ಕಾರ್ಯಕ್ರಮ ಶುರು ಮಾಡಕ್ ಮುಂಚೆ ಒಂದ್ ದಿವಸ ಹಚ್ಚಿದ್ರಿ ಸರ್, ತಾವು ತೋರಿಸಿದ್ರಿ. ಹಾಗಾಗಿ ನೋಡೋಣ ಅಂತ ಹೇಳಿ ನಾನು ತರಿಸ್ಕೊಂಡೆ. 2 ಪ್ಯಾಕೆಟ್ ತರಿಸ್ಕೊಂಡಿದ್ದೀನಿ. ತುಂಬಾ ಅದ್ಭುತವಾಗಿದೆ, ಚೆನ್ನಾಗಿದೆ ಸರ್. ನನಗೆ ಇಷ್ಟು ಡೀಟೇಲ್ಸ್ ಗೊತ್ತಿರ್ಲಿಲ್ಲ. ನ್ಯಾಚುರಲ್ ಆಗಿ ಚೆನ್ನಾಗಿದೆ, ತುಪ್ಪದಿಂದ ಮಾಡಿರೋದು ಅನ್ನೋ ಒಂದು ಕಾರಣದ ಮೇಲೆ ಹಚ್ತಾ ಇದ್ದೆ. ಬಟ್ ಒಳ್ಳೆ ರಿಸಲ್ಟ್ ಸಿಗ್ತಾ ಇದೆ ಸರ್. ಒಂದ್ ಮನಸ್ಸು ಖುಷಿ ಇದೆ ಸರ್. ನೀವು ಮನೆಯಲ್ಲಿ ಒಂದು ಹೋಮ ಮಾಡಿದಾಗ ನೋಡಿ ಎಷ್ಟು ಖುಷಿ ಆಗ್ತದೆ, ಅದೇ ಇದರಲ್ಲಿ ಬರ್ತದೆ. ಬಟ್ ಇದರಲ್ಲಿ ಸಣ್ಣ ಪ್ರಮಾಣದಲ್ಲಿ ನಿಮ್ಗೆ ಹೊಗೆ ಬರ್ಬೋದು. ಯಾಕಂದ್ರೆ 2 ನೀವು ಸ್ವಲ್ಪ ಬೇಕಾದ್ರೆ 4, 6 ಹಚ್ಚಿನೂ ಏನ್ ತೊಂದರೆ ಇಲ್ಲ. ಎಷ್ಟು ನೀವು ಹಚ್ಚಬಹುದು. ಅದರಲ್ಲಿ ಕೊಟ್ಟಿದ್ದಾರೆ ಒಟ್ಟಿಗೆ 7 ಅಂದ್ರೆ 7ರಲ್ಲಿ 14 ಅಗರಬತ್ತಿಯನ್ನ ಎಟ್ ಎ ಟೈಮ್ ನೀವು ಹಚ್ಚಿ ನೋಡಿ ಅಂತಾರೆ. ಸೊ ಫಾಸ್ಟ್ ಡಿಫರೆನ್ಸ್ ನಿಮ್ಗೆ ಕಾಣ್ತದೆ ಅಂತ. ಓಕೆ, ಸರಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಇನ್ಯಾರಾದ್ರೂ ಮಾತಾಡ್ಲಿಕ್ಕಿದ್ರೆ ಮಾತಾಡಬಹುದು. ಅದರ್ವೈಸ್ ನಾವು ಇವತ್ತಿನ ಪ್ರೋಗ್ರಾಮ್ ಎಂಡ್ ಮಾಡೋಣ. ಸೊ ನಿಮ್ಗೆ ಈಗ ಇದರ ರೇಟ್ ನಿಮ್ಗೆ 400 ಅಂತ ಕಾಣ್ತದೆ. ಹೊಸ ರೇಟ್ ನನಗೆ ಕರೆಕ್ಟ್ ಗೊತ್ತಿಲ್ಲ ಇದು, ಯಾಕಂದ್ರೆ ಹಳೆ ರೇಟು ಇದರಲ್ಲಿ ಇದೆ. ಈಗ ಏನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿ ಒಂದು 20 ರುಪೀಸ್ ಡಿಫ್ರೆನ್ಸ್ ಬರ್ಬೋದು ಅಷ್ಟೇ, ಟ್ಯಾಕ್ಸ್ ವೈಸ್ ಆ ಕಡೆ ಈ ಕಡೆ. ಓಕೆ, ನೀವು ಜಸ್ಟ್ ಇಮಿಡಿಯೇಟ್ ಸ್ಟಾಕ್ ಪಾಯಿಂಟ್ ಅನ್ನ ಚೆಕ್ ಮಾಡಿ ನೋಡಿ. ಸೊ ಅವರು ಕರೆಕ್ಟ್ ಆಗಿ ನಿಮ್ಗೆ ಹೇಳ್ತಾರೆ.
ಕ್ಲೋಸ್ ಮಾಡ. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಅದರಲ್ಲಿ ಒಂದು ಸ್ಮಾಲ್ ಪಾಕೆಟ್ ಸಹ ಮಾಡ್ಲಿಕ್ಕೆ ಹೇಳ್ಬೇಕಿತ್ತು ಸರ್. ಆ ಕಂಪನಿಗೆ ಸಜೆಷನ್ ಕೊಡ್ಬೇಕಿತ್ತು. ಏನ್ ಹೇಳಿ? ಇಂಟ್ರೊಡ್ಯೂಸ್ ಅದರಲ್ಲಿ ಒಂದು ಚಿಕ್ಕ ಆ, ಅದನ್ನೇ ಒಂದೇ ಇದರಲ್ಲಿ ಮಾಡಿ ಸ್ಮಾಲ್ ಮಾಡಿ ಓಕೆ, ಜನರಿಗೆ ಇಂಟ್ರೊಡ್ಯೂಸ್ ಮಾಡ್ಲಿಕ್ಕೆ. ಸರಿ. ಅದಕ್ಕೆ ನೀವು ಅಲ್ಲ, ನಾನು ಹೇಳುದು ಅದನ್ನು ಓಪನ್ ಮಾಡಿದ್ರೆ ನೋಡಿ, ಇದರಲ್ಲಿ ಏಳಿದೆಯಲ್ಲ, 7 ಒಂದು 60 ರೂಪಾಯಿಗೆ ಒಂದೊಂದು ಕೊಡ್ಬೋದು ನೀವು, 60 ರುಪೀಸ್ ಪ್ರಕಾರ ಓಪನ್ ಮಾಡಿ ಕೊಡ್ಬೋದಲ್ಲ. 60 ರೂಪಾಯಿಗೆ ಇದು ಹಚ್ಚಿ ನೋಡಿ ಅಂತೇಳಿ 60 ಸರ್ ರುಪೀಸ್. ನಮ್ಗೆ ಸರ್ ನಮ್ಗೆ 42 ರೂಪಾಯಿ ಒಂದು ಪ್ಯಾಕೆಟ್ ಬೀಳುತ್ತೆ ಸರ್. ಅಂದ್ರೆ 7 ಇದೆಯಲ್ಲ, ಹಾ ಹಾ ಅದು ನಮ್ಗೆ ಐ ಥಿಂಕ್ ನಾನ್ ಲೆಕ್ಕ ಹಾಕ್ದಂಗೆ ಅದು ಒಂದು ಪ್ಯಾಕೆಟ್ 43 ರೂಪಾಯಿ ಆಗ್ತದೆ. ಹೌದು. ಹೌದು, ಅದಕ್ಕೆ ನಾನು ಹೇಳುದು, ಅದು ನಿಮ್ಗೆ MRP ಅಲ್ಲಿ ನಾನು ಹೇಳುದು ಅದು 60 ರೂಪಾಯಿ ಇದೆ. 7 ಅಂದ್ರೆ 60 ರೂಪಾಯಿ, ಅಥವಾ ನೀವು ನಿಮ್ಗೆ ಅದು ಡಿಫರೆನ್ಸ್ ನಿಮ್ಗೆ ಬಿಟ್ಟಿರೋದು. 60 ರುಪೀಸು ಅಥವಾ 50 ರುಪೀಸು ನೀವು ಸ್ಟಾರ್ಟಿಂಗ್ ಅಲ್ಲಿ ಕೊಟ್ಟು ನೋಡಿ, ಜನ ತಗೊಳ್ತಾರೆ. ಮತ್ತೆ ಅವರು ಬೇರೆ ಅದನ್ನು ಯೂಸ್ ಮಾಡಿ ನೋಡ್ಬೋದಲ್ಲ, ಅವ್ರಿಗೆ ಬೆನಿಫಿಟ್ ಆದ್ರೆ ಆ ಥರನೂ ಮಾಡ್ಬೋದು. ಎಸ್ ಸರ್. ಓಕೆ, ಥ್ಯಾಂಕ್ ಯು ಅಶೋಕ್, ನಿಮ್ಮ ಸಜೆಷನ್ಗೆ ಥ್ಯಾಂಕ್ ಯು. ಓಕೆ, ಒಳ್ಳೆ ಇನ್ಫಾರ್ಮೇಶನ್. ಹೇಳಿ. ಇಂಥ ಇನ್ಫಾರ್ಮೇಶನ್ ಇಲ್ಲ ಸರ್. ಥ್ಯಾಂಕ್ ಸರ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳಿ. ಎಲ್ಲರಿಗೂ ಗುಡ್ ಮಾರ್ನಿಂಗ್, ಒಳ್ಳೇದಾಗ್ಲಿ. ಅಲ್ಲ, ಏಳೇಳು ಇರುದ? 7 ಪ್ಯಾಕ್ ಬೇರೆ ನಮ್ನಿ ಇರ್ತದ, ಒಂದ್ರೊಳಗೆ 7 ಬೇರೆ ಬೇರೆ ನಮ್ನಿ ಇರ್ತದ? ಇಲ್ಲ, ಬೇರೆ ಬೇರೆ ಇದೆ ಮೇಡಮ್. 7 ಸಹ ಡಿಫ್ರೆಂಟ್ ಇದೆ. ಅದು 7 ವಂಡರ್ಸ್. ಅದು 7 ಡಿಫ್ರೆನ್ಸ್. 7ರಲ್ಲೂ ನಿಮ್ಗೆ ಡಿಫ್ರೆಂಟ್ ಸ್ಮೆಲ್ಲು, ಡಿಫ್ರೆಂಟ್ ಇಂಗ್ರೀಡಿಯೆಂಟ್ಸ್. ಓನ್ಲಿ ನಿಮ್ಗೆ ತುಪ್ಪ ಮಾತ್ರ ಸೇಮ್ ಎಲ್ಲದರಲ್ಲೂ ಇರ್ತದೆ, ಉಳಿದದ್ದೆಲ್ಲ ನಿಮ್ಗೆ ಡಿಫ್ರೆಂಟ್ ಇರ್ತದೆ. ಹೌದು. ಹಂಗಲ್ಲ ಸರ್, ನಾ ಕೇಳುದು, ಆ 7 ಇರುದು ಬಾಕ್ಸ್ 7 ಬೇರೆ ಬೇರೆ ಇರ್ತದ, ಅಥವಾ ಒಂದ್ರೊಳಗ ಆ 7 ಇರ್ತದಲ್ಲ ಅದು ಬೇರೆ? ಒಂದ್ರಲ್ಲೇ 7 ಇರ್ತದೆ. ಹಾ ಓಕೆ, ಅಷ್ಟೇ. ಒಂದು ಬಾಕ್ಸ್ ಅಲ್ಲಿ 7 ಇರ್ತದಲ್ಲ, ನೀವು ಅದನ್ನ ಯೂಸ್ ಮಾಡಿದ್ರಲ್ಲ, ಅದರಲ್ಲಿ ಒಂದ್ರಲ್ಲೇ 7 ಇರ್ತದೆ. ಓಕೆ, 7 ಹಚ್ಬೇಕು ಅಂತ ಹೇಳಿ ಅಲ್ಲ? ಹೌದೌದು ಹೌದೌದು. ಹಾ, ಈಗ ಅಷ್ಟೇ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೀವು ಪುನಃ 50,000 ಪರ್ಚೇಸ್ ಮಾಡಿ PV ಮಾಡಿದ್ರಿ. ಕಂಗ್ರ್ಯಾಚುಲೇಷನ್. 4ನೇ ತಿಂಗಳು ಕಂಟಿನ್ಯೂ ಆಗಿ ಮಾಡ್ತಾ ಇದ್ದೀರಿ. ಭಗವಂತ ನಿಮ್ಗೆ ಚೆನ್ನಾಗಿಟ್ಟಿರಲಿ. ಪ್ರಾಡಕ್ಟ್ ಅನ್ನ ಜಾಸ್ತಿ ಆಗಿ ಮೂವ್ಮೆಂಟ್ ಮಾಡ್ತಾ ಇದ್ದೀರಿ. ನಿಮ್ಗೆ ಒಳ್ಳೇದಾಗ್ಲಿ. ಆಮೇಲೆ ನೆಕ್ಸ್ಟ್ ಜನವರಿಲಿ ಸಿದ್ದಿಪೇಟೆ ಹೋಗ್ಲಿಕ್ಕಿದೆ. ಸೊ ನೀವು ಲಿಸ್ಟ್ ಅಲ್ಲಿ ನೋಡಿದೆ, ಯು ಆರ್ ಎಲಿಜಿಬಲ್ ಕ್ಯಾಂಡಿಡೇಟ್ ಅಂತ ಹಾಕಿದ್ದಾರೆ. ಸೊ ಆಲ್ ದ ಬೆಸ್ಟ್ ಮೇಡಮ್. ಒಳ್ಳೇದಾಗ್ಲಿ, ಚಲೋ ಆಗ್ಲಿ ಎಲ್ಲ. ನಮಸ್ಕಾರ, ಒಳ್ಳೇದಾಗ್ಲಿ. ಅದರಲ್ಲಿ ನೀವು ಅಗರಬತ್ತಿಯನ್ನು ನೋಡಿ, ಅಗರಬತ್ತಿಯನ್ನು ತರಿಸ್ಬಿಟ್ಟು ಕೊಡಿ ನಿಮ್ಮ ಫ್ರೆಂಡ್ಸು, ರಿಲೇಟಿವ್ಸ್, ನೇಬರ್ಸ್ಗೆಲ್ಲ. ಓಕೆ, ಥ್ಯಾಂಕ್ ಯು. ಸರ್, ಸಿದ್ದಿಪೇಟೆಗೆ ಯಾವಾಗ ಸರ್ ಅದು ಟೂರು? ಸಿದ್ದಿಪೇಟೆ ಜನವರಿ ಅಂತ ಹೇಳ್ತಾ ಇದ್ದಾರೆ ಈಗ. ಅದಕ್ಕೆಲ್ಲ ಕಂಪನಿ ಅರೇಂಜ್ಮೆಂಟ್ ಮಾಡ್ತಾ ಉಂಟು. ಡೇಟ್ ಇನ್ನು ನಮ್ಗೆ ಅನೌನ್ಸ್ಮೆಂಟ್ ಮಾಡಲಿಲ್ಲ. ಈಗ ಇವತ್ತು ನಾಳೆ ಆನ್ಲೈನ್ ಮೀಟಿಂಗ್. ಅದಕ್ಕೆ ಮೀಟಿಂಗ್ ಮಾಡ್ತಾರ ಸರ್ ಸಪರೇಟ್? ಹೌದು, ಈಗ ಆನ್ಲೈನ್ ಮೀಟಿಂಗ್ ಒಂದು ಮಾಡ್ಲಿಕ್ಕಿದ್ದಾರೆ. ಸೊ ಅದರಲ್ಲಿ ನಿಮ್ಗೆಲ್ಲ ಡೀಟೇಲ್ ಕೊಡ್ಲಿಕ್ಕಿದ್ದಾರೆ, ಹೇಗೆ ಬರಬೇಕು, ಯಾವ ರೀತಿ ಬರಬೇಕು, ಟ್ರೈನ್ ಅಲ್ಲಿ ಬರ್ತೀರಾ ಅಥವಾ ಬಸ್ ಅಲ್ಲಿ ಬರ್ತೀರಾ, ನೀವೆಲ್ಲ ಇನ್ಫಾರ್ಮೇಶನ್ ಕೊಡಬೇಕಾಗಿದೆ. ಯಾರೆಲ್ಲ 50,000 ಮಾಡ್ತಾರೆ ಅವರು. ಸೊ ಉಳಿದವ್ರಿಗೇನು ತೊಂದರೆ ಇಲ್ಲ. ಸೊ ಅವರಲ್ಲಿ ಸಿದ್ದಿಪೇಟೆಯಲ್ಲಿ ನಿಮ್ಗೆ ಪ್ಲೇಸ್ ಹೇಳ್ತಾರೆ, ಅಲ್ಲಿ ಬಂದ್ರಾಯ್ತು. 30,000 ಮಾಡಿದವ್ರು, 50,000 ಮಾಡಿದವರಿಗೆ ನೀವು 2 ಬ್ಯಾಚ್ ಇರ್ತದೆ ಸರ್. ಒಂದಿಗೆ ನಮ್ ಜನವರಿ 10ಕ್ಕೆ ಒಂದು ಪ್ರೋಗ್ರಾಮ್ ಇದೆ ಸರ್. ನೆಕ್ಸ್ಟ್ ಆಗ್ಲೇ ಒಂದು ವೇಳೆ ಬಂದ್ರೆ ಬೇರೆ ದಿವಸ ಇರ್ತದ ಹಾಗೆ? ಇಲ್ಲ, ಯಾಕಂದ್ರೆ ಇದು ಫ್ರೀ ಇರುವುದೆಲ್ಲ ಒಂದೇ ಸಲ, ಬೇರೆಯವರಿಗೆ ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಫ್ರೀ ಪ್ರೋಗ್ರಾಮ್ ಅಲ್ಲ ಇದು. ಸೊ ಬೇರೆ ಈ ಸಲ ಮಾಡಿ ಹಾಗೆ ನೆಕ್ಸ್ಟ್ ಕೊಡ್ತಾರಲ್ಲ ಈ ಸಲ? ಇಲ್ಲ, 3 months. ಯಾಕಂದ್ರೆ ಇದರಲ್ಲಿ ಇರುವುದೇ ಅವರಿಗೆ ಒಂದು ಬ್ಯಾಚ್ ಇದ್ದಾರೆ. ಒಂದು ಬ್ಯಾಚ್ ಅಂತ ಹೇಳಿದ್ರೆ ಸುಮಾರು 40 ಜನ ಇರಬಹುದು. ಸೊ ಒಂದ್ ಬಸ್ ಮಾಡ್ತಾರೆ. ಅದಕ್ಕೋಸ್ಕರ ನಿಮ್ಗೆ ಬಸ್ ಎಲ್ಲ ಟಿಕೆಟ್ ಎಲ್ಲ ಮಾಡಿರ್ತಾರಲ್ಲ. ಸೊ ಹಾಗಾಗಿರೋದ್ರಿಂದ ನೀವು ಅದನ್ನ ತಪ್ಪಿಸ್ಬೇಡಿ. ಮೊದಲೇನೆ ಅಡ್ವಾನ್ಸ್ 1 ತಿಂಗಳು ಮೊದಲೇ ಹೇಳ್ತಾರೆ ನಿಮ್ಗೆ, ಆ ಡೇಟಿಗೆ ನೀವು ರೆಡಿ ಆಗಿರಿ. ಓಕೆ, ಸರಿ. ಓಕೆ, ಥ್ಯಾಂಕ್ ಯು.